ನಾವ್ ಇದುವರೆಗೂ ಜರ್ಮನಿಗ್ ಬರೋ ಮುಂಚೆ ಏನೇನ್ ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಇವಾಗ ಜರ್ಮನಿಗ್ ಬಂದಾದ್ಮೇಲೆ ಏನೇನ್ ಇರುತ್ತೆ, ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನ್ ಹೇಳ್ದಾಗೇನೆ ನಾನು ಸೆಕೆಂಡ್ ಸೆಮಿಸ್ಟರ್ಗೆ ನಾನು ಇಲ್ಲಿಗೆ ಬರ್ಬೇಕಾಗಿತ್ತು ಜರ್ಮನಿಗೆ. ಸೊ ನನಗೆ ವೀಸಾ ಆಲ್ರೆಡಿ ಸಿಕ್ಕಿತ್ತು. ಮುಂಚೆ ಹೇಳ್ದಾಗೇನೆ ನಂದು ವೀಸಾ ಪ್ರೊಸೆಸ್ ಎಲ್ಲ ಆಗಿತ್ತು. ಆದ್ರೆ ಜರ್ಮನಿಗ್ ಬಂದ್ಮೇಲೆ ನಿಮಗೆ ಉಳ್ಕೊಳ್ಳೋಕ್ ಜಾಗ ಬೇಕು ಅಲ್ವಾ, ನಿಮ್ಗೊಂದು ಅಪಾರ್ಟ್ಮೆಂಟ್ ಆ ತರ ಏನಾದ್ರೂ ಇರ್ಬೇಕು ಅಲ್ವಾ. ಸೊ ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ, ನೀವು ಮುಂಚೆನೆ ಬೇರೆ ಕೆಲವೊಂದು ಫೇಸ್ಬುಕ್ ಗ್ರೂಪ್ಗಳಿರುತ್ತೆ, ಅಲ್ಲಿ ನೀವು ವಿಚಾರ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಬರ್ಲಿನ್, ನಿಮ್ದು ಯೂನಿವರ್ಸಿಟಿ ಬರ್ಲಿನ್ ಇದೆ ಅಂತ ಅಂದ್ರೆ ಕೆಲವೊಂದು ಇಂಡಿಯನ್ ಗ್ರೂಪ್ಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಇಂಡಿಯನ್ಸ್ ಇನ್ ಬರ್ಲಿನ್, ಅಪಾರ್ಟ್ಮೆಂಟ್ಸ್ ಇನ್ ಬರ್ಲಿನ್, ಆ ಥರ ಸುಮಾರು ಫೇಸ್ಬುಕ್ ಗ್ರೂಪ್ಗಳಿರುತ್ತೆ. ಅಲ್ಲಿ ನೀವು ಒಂದು ಮೆಸೇಜ್ ಪೋಸ್ಟ್ ಮಾಡ್ಬೋದು. ಏನಂತ ಅಂದ್ರೆ, ನೀವು ಒಂದು ಅಪಾರ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ, ಹೀಗೆ ಹೇಗೆ ಅಂತ. ಇಫ್ ನೀವು ಫ್ಯಾಮಿಲಿ ಆಗಿ ಬರ್ತಿದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮಗೆ ದೊಡ್ಡ ಅಪಾರ್ಟ್ಮೆಂಟ್ ಬೇಕಾಗತ್ತೆ. ಬಟ್ ಯೂಶಲಿ ಸ್ಟೂಡೆಂಟ್ ಅಪಾರ್ಟ್ಮೆಂಟ್ ಅಂತ ನೋಡೋದಾದ್ರೆ ನಿಮಗೆ ಒಂದು ವೆಬ್ಸೈಟ್ ಇದೆ, ಅದು STW ಬರ್ಲಿನ್ ಅಂತ. ಸೊ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಏನಂತ ರಿಕ್ವೆಸ್ಟ್ ಮಾಡ್ಬೋದು ಅಂದ್ರೆ, ನನಗೆ ನಾನು ಬರ್ಲಿನ್ ಅಲ್ಲಿ ಇರೋದ್ರಿಂದ ನಾನು ಬರ್ಲಿನ್ ಎಕ್ಸಾಂಪಲ್ ತಗೊಂತಾ ಇದ್ದೀನಿ. ಸೊ ಬರ್ಲಿನ್ ಯೂನಿವರ್ಸಿಟಿಯಲ್ಲಿ ನಿಮ್ಗೆ ಈ ತರ ಅಡ್ಮಿಷನ್ ಸಿಕ್ಕಿದೆ. ಸೊ ಹಾಗಾಗಿ ನಿಮಗೆ ಒಂದು ಸ್ಟೂಡೆಂಟ್ ಅಪಾರ್ಟ್ಮೆಂಟ್ ಬೇಕು ಅಥವಾ ಸ್ಟೂಡೆಂಟ್ ರೂಮ್ ಬೇಕು ಅನ್ನೋದನ್ನ ಒಂದು ಅಪ್ಲಿಕೇಶನ್ ಹಾಕಬೇಕು. STW ಬರ್ಲಿನ್ ಅಂತ ಒಂದು ವೆಬ್ಸೈಟ್ ಅಲ್ಲಿ ನೀವು ರಿಕ್ವೆಸ್ಟ್ ಮಾಡಬೇಕು. ಸೊ ನನ್ನ ಕೇಸಲ್ಲಿ ನನಗೆ ಅಪಾರ್ಟ್ಮೆಂಟ್ ಸಿಕ್ಕಿರ್ಲಿಲ್ಲ. ನಾನು ಮಾರ್ಚ್ ಅಲ್ಲಿ ಜರ್ಮನಿಗೆ ಬರಬೇಕಿತ್ತು, ಬಟ್ ನನಗಿನ್ನ ಅಪಾರ್ಟ್ಮೆಂಟ್ ಸಿಕ್ಕಿರ್ಲಿಲ್ಲ. ಆವಾಗ ನಾನು ಏನು ಮಾಡಿದೆ ಅಂದರೆ, ಸಬ್ಲೆಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸಬ್ಲೆಟ್ ಅಂತಂದರೆ, ಇವಾಗ ಆ ಅಫಿಷಿಯಲ್ ಆಗಿ ಆ ರೂಮಿಗೆ ಅಥವಾ ಆ ಅಪಾರ್ಟ್ಮೆಂಟಿಗೆ ರಿಜಿಸ್ಟರ್ ಆಗಿರೋ ಓನರ್ ಒಬ್ರು ಇರ್ತಾರೆ. ಬಟ್ ವಿತ್ ದ ಪರ್ಮಿಷನ್ ಆ ಅಪಾರ್ಟ್ಮೆಂಟ್ನ ಅವರು ಬೇರೆಯವ್ರಿಗೆ ಕೊಡ್ಬೋದು. ಇದು ಕೆಲವೊಂದು ಸಿಟಿಯಲ್ಲಿ ಲೀಗಲ್ ಇದೆ, ಕೆಲವೊಂದ್ ಕಡೆ ಲೀಗಲ್ ಇಲ್ಲ. ಸೊ ಬರ್ಲಿನ್ ಅಲ್ಲಿ ಲೀಗಲ್ ಇದೆ. ಸೊ ನಾನೇನ್ ಮಾಡಿದೆ ಅಂತಂದ್ರೆ, ಕೆಲವೊಂದು ಸ್ಟೂಡೆಂಟ್ಸ್ ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಆಲ್ರೆಡಿ ಈ ಬರ್ಲಿನ್ ಯೂನಿವರ್ಸಿಟಿಗಳಲ್ಲಿ ಓದ್ತಿದ್ದಾರೆ. ಅಂತವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ, ಹೀಗೆ ಫೇಸ್ಬುಕ್ ಮೂಲಕನೇ ಕಾಂಟ್ಯಾಕ್ಟ್ ಎಲ್ಲ ಮಾಡಿ ನನಗೊಂದು ಸಬ್ಲೆಟ್ ಸಿಕ್ಕಿತ್ತು, ಸಬ್ಲೆಟ್ ರೂಮು. ಸೊ ಹಾಗಾಗಿ ಅದರಿಂದ ನಾನು ಬಂದೆ. ಜರ್ಮನಿಗೆ ಲ್ಯಾಂಡ್ ಆದ್ಮೇಲೆ ನಾನು ಸಬ್ಲೆಟ್ ರೂಮಿಗೆ ಶಿಫ್ಟ್ ಆದೆ. ಅಂದ್ರೆ ಬೇರೆಯವ್ರ ಅಪಾರ್ಟ್ಮೆಂಟ್ ಇರುತ್ತೆ, ನಾನು ಟೆಂಪ್ರರಿಯಾಗಿ ಒಂದು ಅಥವಾ 2 ತಿಂಗಳು ತಗೊಂಡಿದ್ದೆ. ಸೊ ಅಂದ್ರೆ ನಾವು ಏನಿಲ್ಲ, ಏರ್ಪೋರ್ಟ್ ಅಲ್ಲಿ ಇಳಿದ ತಕ್ಷಣ ಅಪಾರ್ಟ್ಮೆಂಟ್ ಹತ್ರ ಹೋಗ್ತೀವಿ, ಆ ಅಡ್ರೆಸ್ಸಿಗೆ ಅವರು ಓನರ್ ಯಾರು ಇರ್ತಾರೋ ಅವ್ರು ಬಂದು ಕೀ ಕೊಡ್ತಾರೆ. ಅಂದ್ರೆ ಇವೆಲ್ಲ ಟ್ರಸ್ಟ್ ಬೇಸಿಸ್. ನೀವು ಹೆಂಗೆ ಇವೆಲ್ಲ ನಂಬೋದು ಅಂತ ಅಂದ್ರೆ, ಲೈಕ್ ಅವ್ರ ಪ್ರೊಫೈಲ್ ಫೇಸ್ಬುಕ್ ಅಲ್ಲಿ ವಿಸಿಟ್ ಮಾಡ್ಬೋದು, ಅಥವಾ ಮೇ ಬಿ ಸ್ವಲ್ಪನೇ ಅಡ್ವಾನ್ಸ್ ಕೊಟ್ಟಿರ್ಬೇಕು. ಈ ತರ ಎಲ್ಲ ಇರುತ್ತೆ. ಟ್ರಸ್ಟ್ ಫ್ಯಾಕ್ಟರ್ ಯಾವಾಗಲೂ ಅದು ಬಂದೇ ಬರುತ್ತೆ. ಸೊ ಇದ್ರ ಬೇಸಿಸ್ ಮೇಲೆ ನೀವು ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗ್ಬೋದು. ತುಂಬಾ ಸ್ಕ್ಯಾಮ್ಗಳು ಕೂಡ ನಡೆಯುತ್ತೆ. ಕೆಲವರು ಏನ್ ಮಾಡ್ತಾರಂತಂದ್ರೆ, ನಾನು ಇಂಡಿಯಾಗೆ ಕೀ ಕಳಿಸ್ತೀನಿ, ಇವಾಗಲೇ ನೀವು ಅಡ್ವಾನ್ಸ್ ಎಲ್ಲ ಕಳಿಸಿ ಅಂತ ಸ್ಕ್ಯಾಮ್ಸ್ ತುಂಬಾನೇ ನಡೆಯುತ್ತೆ. ಬಟ್ ಅದು ಯಾವುದು ಟ್ರಸ್ಟ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಆ ಥರ ಜರ್ಮನಿಯಲ್ಲಿ ಹೌಸ್ ಕೀಸ್ ಎಲ್ಲ ತುಂಬಾನೇ ಇಂಪಾರ್ಟೆಂಟು. ಅಷ್ಟು ಈಸಿಯಾಗಿ ಯಾರೂ ಆ ಥರ ಕೀಸ್ ಎಲ್ಲ ಕೊಡೋದಿಲ್ಲ. ಸೊ ಅದ್ರ ಬಗ್ಗೆ ಹುಷಾರಾಗಿರಿ. ಅದಾದ್ಮೇಲೆ ನನಗೆ 2 ತಿಂಗಳು ಸಬ್ಲೆಟ್ ರೂಮ್ ಅಲ್ಲಿದ್ದೆ. ಅದಾದ್ಮೇಲೆ ಅಪ್ಲಿಕೇಶನ್ ಅಪ್ರೂವ್ ಆಯಿತು. ಸೊ STW ಬರ್ಲಿನ್ ಅಲ್ಲಿ. ಸೊ ಹಾಗಾಗಿ ನನಗೆ ಸ್ಟೂಡೆಂಟ್ ಅಪಾರ್ಟ್ಮೆಂಟ್ ಸಿಕ್ತು. ಕೆಲವರು ಮೂವ್ ಆದಾಗ ಸಿಟಿ ಹ್ಯಾಪನಿಂಗ್ ಅಂತ ಇತ್ತು, ಬಟ್ ನಾನು ಮೂವ್ ಆದಾಗ ಕೊರೋನಾ ಟೈಮ್ ಇತ್ತು. ಎಲ್ಲ ಶಾಪ್ಸ್ ಇನ್ನ ಪ್ರಾಪರ್ ಆಗಿ ಓಪನ್ ಎಲ್ಲ ಇರಲಿಲ್ಲ. ಸೊ ಇಟ್ ವಾಸ್ ಅ ವೆರಿ ಬಿಗ್ ಚೇಂಜ್ ಫಾರ್ ಮಿ. ಇಂಡಿಯಾ ಅಂತ ದೇಶದಲ್ಲಿದ್ದು ಜರ್ಮನಿ ಒಂದು ಫಾರಿನ್ ಕಂಟ್ರಿಗೆ ಬಂದು ಹೆಂಗಪ್ಪ ಇರೋದು ಅಂತ ಅನ್ಸ್ಬಿಟ್ಟಿತ್ತು. ಬಂದ್ ನೋಡ್ತೀನಿ, ರೋಡ್ಗಳೆಲ್ಲ ದೊಡ್ಡದು ಅಂಡ್ ಜನ ಅಷ್ಟು ವೆಲ್ಕಮಿಂಗ್ ಇಲ್ಲ ಅಂತ ನನಗೆ ಅನಿಸ್ತಿತ್ತು. ಬಿಕಾಸ್ ನಾನು ಸ್ವಲ್ಪ ಹೆದರಿದ್ದೆ, ಹೇಗೆ ಎಲ್ಲ ಏನು ಅಂತ. ಬಟ್ ನಾನ್ ಲಕ್ಕಿ ಅಂದ್ರೆ ನನ್ನ ಫ್ರೆಂಡ್ಸ್ ಸುಮಾರು ಜನ ಆಲ್ರೆಡಿ ಜರ್ಮನಿಯಲ್ಲಿ ಇದ್ರು. ಸೊ ಅವ್ರು ನನಗೆ ಫೋನ್ ಮಾಡಿ ಹೆಲ್ಪ್ ಮಾಡ್ತಿದ್ರು, ಹಿಂಗ್ ಮಾಡಬೇಡ. ಫಾರ್ ಎಕ್ಸಾಂಪಲ್, ಗ್ರಾಸರಿ ಸ್ಟೋರ್ಸಿಗೆ ರೇವೆ ಅಥವಾ ಲಿಡಲ್ ಈ ತರ ಎಡೆ ಕಾಣ್ತಾ ಇರುತ್ತೆ, ಹೋಗಿ ಈ ತರ ಎಲ್ಲ ಶಾಪಿಂಗ್ ಮಾಡ್ಬೇಕು ಅಂತೆಲ್ಲ ನನಗೆ ಫೋನಲ್ಲಿ ಹೇಳ್ತಿದ್ರು. ಸೊ ನಾನು ಹೋದೆ. ನಾನು ಮೂವ್ ಆಗಿದ್ದೇನ, ನನಗಿನ್ನ ಕ್ವಾರಂಟೈನ್ ಇತ್ತು.
ಅದೆಲ್ಲ ಮುಗ್ಸ್ ಆದ್ಮೇಲೆ ಮೇನ್ ಪ್ರೊಸೀಜರು ಸಿಟಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಅಂದ್ರೆ ನೀವು ಒಂದ್ ಸಿಟಿಗೆ ಇಲ್ಲಿ ಮೂವ್ ಆಗಿದ್ದೀರಾ ಅಂತ ಅಂದಾಗ ಇಲ್ಲಿ ಒಂದು ಟರ್ಮ್ ಯೂಸ್ ಮಾಡ್ತಾರೆ ಅನ್ಮೇಲ್ಡುಂಗ್ ಅಂತ. ಸೊ ಅಂದ್ರೆ ನೀನು ಈ ಸಿಟಿಯಲ್ಲಿ ನೀನ್ ಇದೆಯಾ ಅನ್ನೋದೊಂದು ಪ್ರೂಫ್ ಗೌರ್ಮೆಂಟಿಗೆ ಕಂಪಲ್ಸರಿ ನೀವು ಮಾಡ್ಲೇಬೇಕಾಗತ್ತೆ. ನೀವ್ ಎಲ್ಲಿ ಸಬ್ಲೆಟ್ ಆದ್ರೂ ತಗೊಳ್ಳಿ ಅಥವಾ ನಿಮ್ಗೆ ಅಂತ ಒಂದು ಸ್ಟೂಡೆಂಟ್ ಅಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಯೂಶಲಿ ಅಲ್ಲಿ ಲ್ಯಾಂಡ್ ಒಂದು ರೆಂಟಲ್ ಕಾಂಟ್ರಾಕ್ಟ್ ಅಥವಾ ಏನಾದ್ರು ಒಂದು ಲೆಟರ್ ಕೊಟ್ಟಿರ್ತಾರೆ. ಅದನ್ನ ನೀವು ಸಿಟಿ ರಿಜಿಸ್ಟ್ರೇಷನ್ ಆಫೀಸ್, ನಿಮ್ ಅಪಾರ್ಟ್ಮೆಂಟ್ ಸುತ್ತ ಯಾವ್ದು ಹತ್ರ ಇರೋ ಸಿಟಿ ರಿಜಿಸ್ಟ್ರೇಷನ್ ಆಫೀಸ್ ಇರುತ್ತೋ ಅಲ್ಲಿಗೆ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಸೊ ನೀವು ಒನ್ಸ್ ಅದು ರಿಜಿಸ್ಟರ್ ಮಾಡಾದ್ಮೇಲೆ ನಿಮ್ದು ನಿಮ್ಮ ಪೋಸ್ಟ್ ಬಾಕ್ಸಿಗೆ ಮೇಲ್ಸ್ ಬರ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಆಸ್ ಸೂನ್ ಆಸ್ ಯು ರಿಜಿಸ್ಟರ್ ನಿಮ್ಗೆ ಅಂತ ಒಂದು ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಬರುತ್ತೆ. ಅದಾದ್ಮೇಲೆ ನಿಮ್ದು ಹೆಲ್ತ್ ಇನ್ಶೂರೆನ್ಸ್ ಆಕ್ಟಿವೇಟ್ ಮಾಡ್ಕೋಬೇಕು. ಜರ್ಮನಿಗೆ ಮೂವ್ ಆದ ತಕ್ಷಣನೇ ನೀವು ವೀಸಾ ಡಾಕ್ಯುಮೆಂಟ್ಸ್, ಒನ್ ಆಫ್ ದ ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಹೆಲ್ತ್ ಇನ್ಶೂರೆನ್ಸ್ ಡೀಟೇಲ್ಸ್ ಹಾಕಿರ್ಬೇಕು. ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಇಲ್ಲಿ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಇದೆ, ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಇದೆ. ಯೂಶಲಿ ಸ್ಟೂಡೆಂಟ್ಸ್ TK ಅಂತ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸಿಗೆ ಹೋಗ್ತಾರೆ. ನಾನು ಅದನ್ನೇ ತಗೊಂಡಿದ್ದೆ. ಅದಾದ್ಮೇಲೆ ಒಂದ್ ಸ್ವಲ್ಪ ನೀವು ಸೆಟ್ ಆಗ್ತೀರಾ. ಮೂವ್ ಆದ್ಮೇಲೆ ಸ್ವಲ್ಪ ಜನ ಪಾರ್ಟ್ ಟೈಮ್ ಜಾಬ್ಸ್ನ ಚೆಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಫ್ಲಿಂಗ್ ಅಂತೆ, ಕೆಲವೊಂದ್ ಕಡೆ ಪಾರ್ಟ್ ಟೈಮ್ಸ್ ಜಾಬ್ ನೋಡ್ತಾರೆ. ಬಟ್ ನಂದು ಅದು ಇಂಟೆನ್ಷನ್ ಇರಲಿಲ್ಲ, ಬಿಕಾಸ್ ನಾನು ಮೇನ್ಲಿ ಇಂಟರ್ನ್ಶಿಪ್ಸ್ ಕಡೆ ಫೋಕಸ್ ಮಾಡ್ತಿದ್ದೆ. ಸೊ ನಾನು ಮಾರ್ಚಲ್ಲಿ ಮಾರ್ಚ್ 2021 ಜರ್ಮನಿಗೆ ಬಂದೆ. ಫ್ರಮ್ ಏಪ್ರಿಲ್ 2021 ಐ ಸ್ಟಾರ್ಟೆಡ್ ಅಪ್ಲೈಯಿಂಗ್ ಫಾರ್ ಇಂಟರ್ನ್ಶಿಪ್. ಅಂದ್ರೆ ಇಂಟರ್ನ್ಶಿಪ್ ಅಂತಂದ್ರೆ ನೀನ್ ಸ್ಟೂಡೆಂಟ್ ಆಗಿರ್ತೀಯಲ್ಲ, ಸೊ ನಿಮ್ದು ವೀಸಾ ಅಲ್ಲಿ ಅಪ್ ಟು 20 hours ಪರ್ ವೀಕ್ ಆ ಥರ ಏನೋ ವರ್ಕ್ ಮಾಡೋ ಇರುತ್ತೆ, ಎಲಿಜಿಬಿಲಿಟಿ ಇರುತ್ತೆ. ಸೊ ಹಾಗಾಗಿ ನೀವು ಇಂಟರ್ನ್ಶಿಪ್ಸಿಗೆಲ್ಲ ಅಪ್ಲೈ ಮಾಡ್ಬೋದು. 20 hours 40 hours ನನಗೆ ಶೋರ್ ಇಲ್ಲ, ಬಟ್ ನಿಮಗೆ ವರ್ಕ್ ಮಾಡೋಕ್ಕೆ ಅವಕಾಶ ಇರುತ್ತೆ. ನಾನು ಮೂವ್ ಆದ ತಕ್ಷಣ ಏಪ್ರಿಲ್ ಇಂದಾನೇ ಇಂಟರ್ನ್ಶಿಪ್ಸ್ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದೆ. 3 ವೆಬ್ಸೈಟ್ಸ್ ಯೂಸ್ ಮಾಡಿದೆ ನಾನು. ಒಂದು stepstone.de, ಇಂಡೀಡ್, ಲಿಂಕ್ಡ್ಇನ್. ಸೊ ಐ ಥಿಂಕ್ ಈ 3 ಮೇಜರ್ ವೆಬ್ಸೈಟ್, ಕರಿಯರ್ ವೆಬ್ಸೈಟ್ ಅಲ್ಲಿ ನಾನು ಇಂಟರ್ನ್ಶಿಪ್ಸ್ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸುಮಾರು ಇಂಟರ್ವ್ಯೂಸ್ ಬಂತು, ಬಟ್ ಯಾವುದು ನನ್ 100% ಜಾಬ್ ಮ್ಯಾಚ್ ಆಗೋ ತರ ಇರ್ಲಿಲ್ಲ. ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯೂಶಲಿ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಓಹ್ ನಾನು ಹೊಸ ಕಂಟ್ರಿಗೆ ಬಂದಿದ್ದೀನಿ, ಲೈಫ್ ಚಿಲ್ಲಾಗಿ ಇರ್ಬೋದು ಆತರ ಅಂತಾರೆ. ಬಟ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಚಿಲ್ಲಾಗಿತ್ತು ಅಂತಂದ್ರೆ ಎಂಡಲ್ಲಿ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ. ಸೊ ಫಸ್ಟ್ 3 months ತುಂಬಾನೇ ಮೈಂಡ್ಫುಲ್ ಆಗಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಪ್ರೋಸೆಸ್ ದಟ್ ಈಸ್ ಗೋಯಿಂಗ್ ಆನ್, ಏನ್ ಮಾಡಬೇಕು, ಹೆಲ್ಪ್ ತಗೊಳ್ಳಿ. ದೇರ್ ಆರ್ ಇಂಡಿಯನ್ ಕಮ್ಯುನಿಟೀಸ್, ಅವ್ರ ಕಡೆಯಿಂದ ಕನ್ಸಿಸ್ಟೆಂಟ್ ಆಗಿ ನೀವು ಹೆಲ್ಪ್ ತಗೊಳ್ಳಿ. ಏನಾದರೂ ಗೊತ್ತಿಲ್ಲ ಅನ್ನೋದಾದ್ರೆ ಕೇಳಕ್ಕೆ ಹಿಂದು ಮುಂದು ನೋಡಿ ನಾಚಿಕೆ ಪಡ್ಕೋಬೇಡಿ, ಬಿಕಾಸ್ ಆ ಥರ ಮಾಡಿದ್ರೆ ತುಂಬಾ ಥಿಂಗ್ಸ್ ಮಿಸ್ ಮಾಡ್ಕೊತೀರಾ. ಸೊ ಲಕ್ಕಿಲಿ ನಾನು ಹೇಳ್ದಂಗೆ ನನ್ನ ಫ್ರೆಂಡ್ಸ್ ಗೈಡೆನ್ಸ್ ಇತ್ತು. ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು, ಓಕೆ ನೀನು ಜರ್ಮನಿಗೆ ಬಂದ್ಯಾ, ಫುಲ್ ಚಿಲ್ಲಾಗಿ ಕೂತ್ಕೋಬೇಡ, ಇಂಟರ್ನ್ಶಿಪ್ಪಿಗೆ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡು ಅಂತ ಅಂದ್ರು. ನಾನು ಇಂಟರ್ನ್ಶಿಪ್ಗೆಲ್ಲ ಸ್ಟಾರ್ಟ್ ಮಾಡಿದೆ. ಅದಕ್ಕೂ ಮುಂಚೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂತಂದ್ರೆ, ಬ್ಲಾಗ್ಡ್ ಅಕೌಂಟ್ ಕೂಡ ನೀವು ಆಕ್ಟಿವೇಟ್ ಮಾಡ್ಕೋಬೇಕು. ನೀವು ಇಲ್ಲಿ ಬಂದ ತಕ್ಷಣನೇ ನಾನು ಎಕ್ಸ್ಪ್ಯಾಟ್ರಿಯೋ ತಗೊಂಡಿದ್ದೆ, ಎಕ್ಸ್ಪ್ಯಾಟ್ರಿಯೋ ಅಕೌಂಟ್ ಲಾಗಿನ್ ಆಗ್ಬಿಟ್ಟು ನೀವು ಆಕ್ಟಿವೇಟ್ ಮಾಡ್ಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಥಿಂಗು, ಇಲ್ಲಿ ನಿಮ್ಮ ಲೋಕಲ್ ಫ್ರೆಂಡ್ಸ್ನ ಕೇಳಿ ಅವರು ಯಾವುದು ಬ್ಯಾಂಕ್ ಅಕೌಂಟ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ನೀವು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೋಬಹುದು. ನಾನು ಮನೀಸ್ ಅಂತ ಒಂದು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಅದಕ್ಕೆ ವೆರಿಫಿಕೇಶನ್ ಪ್ರೋಸೆಸ್ ಏನಂದ್ರೆ, ನಿಮ್ದು ಪಾಸ್ಪೋರ್ಟ್ ಮತ್ತೆ ವೀಸಾ ಎಲ್ಲ ತೋರಿಸ್ಬೇಕು. ಅಂಡ್ ನಿಮ್ಮ ಅಕೌಂಟ್ 1 or 2 daysಗೆಲ್ಲ ಆಕ್ಟಿವೇಟ್ ಆಗುತ್ತೆ ಬ್ಯಾಂಕ್ ಅಕೌಂಟ್. ಅದು ಆಕ್ಟಿವೇಟ್ ಆದ್ಮೇಲೆ ನೀವು ಎಕ್ಸ್ಪ್ಯಾಟ್ರಿಯಾಗಿ ಹೋಗ್ಬಿಟ್ಟು ಆ ಬ್ಯಾಂಕ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟು ನೀವು ಆಕ್ಟಿವೇಟ್ ಮಾಡ್ಕೋಬೇಕು. ಅದಾದ್ಮೇಲೆ ತಿಂಗಳ ನಿಮ್ದು ಜರ್ಮನ್ ಬ್ಯಾಂಕ್ ಅಕೌಂಟಿಗೆ ಫಾರ್ ಎಕ್ಸಾಂಪಲ್ 800 ಅಥವಾ 1000 ಯೂರೋ ಅಂತ ಡೆಪಾಸಿಟ್ ಆಗುತ್ತೆ. ಆ ದುಡ್ಡಲ್ಲಿ ನೀವು ರೆಂಟಿಗೆ ಇಷ್ಟು, ಗ್ರಾಸರೀಸ್ ತರಕ್ಕೆ ಇಷ್ಟು ಅಂತ ದುಡ್ಡು ಯೂಸ್ ಮಾಡ್ಕೋಬಹುದು. ಯೂಶಲಿ ಸ್ಟೂಡೆಂಟ್ಸಿಗೆ ವಿದಿನ್ 800 euros ಎಲ್ಲ ಸಾಕಾಗುತ್ತೆ.
ಅನ್ಲೆಸ್ ನೀವು ಆಚೆ ಹೋಗಿ ಪಾರ್ಟಿ ಮಾಡ್ತೀರಾ ಅನ್ನೋದಾದ್ರೆ ಸ್ವಲ್ಪ ಜಾಸ್ತಿ ದುಡ್ಡು ಬೇಕಾಗ್ಬೋದೇನೋ. ಬಟ್ ನಾನು ಅಷ್ಟು ಏನು ಪಾರ್ಟಿ ಪರ್ಸನ್ ಅಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ದುಡ್ಡು ಸೇವ್ ಮಾಡ್ತಿದ್ದೆ. ಯೂಶಲಿ ನನಗೆ 850 euros ಅಕೌಂಟಿಗೆ ಬರ್ತಿದ್ರೆ 600 euros ಮುಗಿಸ್ಬಿಡ್ತಿದ್ದೆ. ಬಿಕಾಸ್ ನಂದು ಸ್ಟೂಡೆಂಟ್ ಡಾಮ್ ರೆಂಟ್ ಬಂದ್ಬಿಟ್ಟು 350 euros ಇತ್ತು. ಆಮೇಲೆ 120 to 150 euros ಗ್ರಾಸರೀಸ್, ಮತ್ತೆ ಮಿಸಿಲೇನಿಯಸ್ ಖರ್ಚು ಏನಾದರೂ 1 to 100 euros ಅಂತ ಇಟ್ಕೊಂಡ್ರು ನಾನು ಅಟ್ಲೀಸ್ಟ್ 400 euros ವರ್ಗುನು ನಾನು ಸೇವ್ ಮಾಡ್ತಿದ್ದೆ. ಅದ್ರ ಜೊತೆಗೇನೆ ನಾನು ಇಂಟರ್ನ್ಶಿಪ್ಸ್ ಕೂಡ ಅಪ್ಲೈ ಮಾಡ್ತಿದ್ದೆ. ಇದೆಲ್ಲದ್ರ ನಡುವೆ ನೀವು ಕಾಲೇಜ್ ಕೂಡ ನಂದು ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಮಾಡಬೇಕಿತ್ತು. ಕೆಲವೊಂದು ಟೈಮ್ ಫಿಸಿಕಲಿ ಹೋಗೋದಿತ್ತು, ಕೆಲವೊಂದು ಆನ್ಲೈನ್ ಕ್ಲಾಸಸ್ ಕೂಡ ಇರ್ತಿತ್ತು. ಈ ಪ್ರೋಸೆಸ್ ನಡುವೆ ನಾನು ನನ್ನ ಫ್ರೀ ಟೈಮ್ ಅಲ್ಲಿ ಜಾಬ್ಸಿಗೆ ಅಪ್ಲೈ ಮಾಡ್ತಿದ್ದೆ. ಇಂಟರ್ವ್ಯೂಸ್ ಕೊಟ್ಟಲ್ಲಿ ಒಂದು ಕಂಪ್ನಿ ನನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಇಟ್ಸ್ ಅನ್ ಆಟೋಮೋಟಿವ್ ಕಂಪನಿ. ಸೊ ಅದು ಮ್ಯೂನಿಕ್ ಅಲ್ಲಿ ಇತ್ತು. ನಾನು ರಿಲೊಕೇಟ್ ಆಗ್ಬೇಕಾಯ್ತು ಬರ್ಲಿನ್ ಟು ಮ್ಯೂನಿಕ್. ಸೊ ನಾನು ಹೇಳ್ಬೇಕಂದ್ರೆ ಜರ್ಮನಿಗೆ ಮೂವ್ ಆಗಿ 3 ತಿಂಗಳಿಗೆಲ್ಲ ನನಗೆ ಇಂಟರ್ನ್ಶಿಪ್ ಅವಕಾಶ ಸಿಕ್ತು. ಯೂಶಲಿ ಕೆಲವರು ಪಾರ್ಟ್ ಟೈಮ್ ಜಾಬ್ಸ್ ಅಂತ ನೋಡ್ತಾರೆ, ಆದ್ರೆ ನನಗೆ ಪಾರ್ಟ್ ಟೈಮ್ ಜಾಬ್ಸ್ ಎಲ್ಲ ಮಾಡಕ್ ಇಷ್ಟ ಇರಲ್ಲ. ಅಂದ್ರೆ ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ಒನ್ ಪರ್ಸನ್. ಅಂದ್ರೆ ಪಾರ್ಟ್ ಟೈಮ್ ಮಾಡ್ಲೇಬೇಕು ಅಂತೆಲ್ಲ. ಅಂದ್ರೆ ನಂದು ಏನ್ ಇಂಟೆನ್ಷನ್ ಇತ್ತು ಅಂತಂದ್ರೆ ನಾನಿಲ್ಲಿ ಬಂದಿರೋದು ಓದಕ್ಕಂತ. ಫಸ್ಟ್ ನನ್ನ ಪ್ರಿಯಾರಿಟಿ ಓನ್ಲಿ ಸ್ಟಡೀಸ್ ಅಂತ ಇತ್ತು. ಆ್ಯಂಡ್ ಆಫ್ಕೋರ್ಸ್ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ನಾನು ನೋಡ್ತಿದ್ದೆ. ನಾನು ದುಡ್ಡು ಮಾಡ್ಕೊಳ್ಳೋದು ಬಗ್ಗೆ ನಾನು ಅಷ್ಟು ಯೋಚನೆ ಮಾಡ್ತಿರ್ಲಿಲ್ಲ. ಬಿಕಾಸ್ ಸಫಿಷಿಯಂಟ್ ಫಂಡ್ಸ್ ಬ್ಲಾಕ್ಡ್ ಅಕೌಂಟಿಂದ ಬರ್ತಿತ್ತು. ಹಾಗಾಗಿ ನಾನು ಆ ಆಪ್ಷನ್ ನೋಡಕ್ ಹೋಗ್ಲಿಲ್ಲ. ಅದಾದ್ಮೇಲೆ ಸೊ ನಾನು ಇಂಟರ್ನ್ಶಿಪ್ ಜಾಯ್ನ್ ಆದೆ. ಮೋಸ್ಟ್ಲಿ ನಾನು 3rd ಸೆಮಿಸ್ಟರ್ ನಾನು ಇಂಟರ್ನ್ಶಿಪ್ ಜಾಯ್ನ್ ಆಗಿದ್ದು. ಆ್ಯಂಡ್ ನಂದು ಕೋರ್ಸ್ ಬಂದ್ಬಿಟ್ಟು 90 credit ಕೋರ್ಸ್. ಇಟ್ ಹ್ಯಾಸ್ ಓನ್ಲಿ 3 semesters. 3rd ಸೆಮಿಸ್ಟರ್ ಯೂಶಲಿ ಥೀಸಿಸ್ ಇರುತ್ತೆ. ಬಟ್ ನಾನು 3rd ಸೆಮ್ ಅಲ್ಲಿ ಇಂಟರ್ನ್ಶಿಪ್ ಮತ್ತೆ ಥೀಸಿಸ್ ಎರಡು ಕೂಡ ಒಟ್ಟಿಗೆ ಮಾಡಿದೆ. ಇಂಟರ್ನ್ಶಿಪ್ ಕಂಪನಿ ಮೂಲಕನೇ ಮಾಡಿದೆ. ಅಂಡ್ ಅಫ್ಕೋರ್ಸ್ ಅದು ಪೇಡ್ ಇಂಟರ್ನ್ಶಿಪ್ ಇತ್ತು. ಐ ಥಿಂಕ್ ನನಗೆ 1600 ಏನೋ ಇಂಟರ್ನ್ಶಿಪ್ ಅಲ್ಲಿ ಸ್ಯಾಲ್ರಿ ಬರ್ತಿತ್ತು. ಪ್ಲಸ್ ಬ್ಲಾಕ್ಡ್ ಅಕೌಂಟ್ ದುಡ್ಡು ಕೂಡ ಇರ್ತಿತ್ತು. ಸೊ ನಾನು ಹಾಗಾಗಿ ಸ್ವಲ್ಪ ದುಡ್ಡು ಸೇವ್ ಮಾಡ್ತಿದ್ದೆ, ಬ್ಲಾಕ್ಡ್ ಅಕೌಂಟ್ ದುಡ್ಡು. ಆದ್ರೆ ಸ್ವಲ್ಪ ಮನೆಗೂ ಕಳಿಸ್ತಿದ್ದೆ. ಬಟ್ ಯೂಶಲಿ ನಾನು ಆದಷ್ಟು ಸೇವ್ ಮಾಡ್ತಿದ್ದೆ. ಬಿಕಾಸ್ ಎಜುಕೇಶನ್ ಲೋನ್ ಏನಾದ್ರು ತೀರ್ಸಕ್ ಹೆಲ್ಪ್ ಆಗ್ಬೋದು ಅಂತ ತುಂಬಾನೇ ಮೈಂಡ್ಫುಲ್ ಆಗಿ ದುಡ್ಡು ಖರ್ಚು ಮಾಡ್ತಿದ್ದೆ. ಸೊ ಅದಾದ್ಮೇಲೆ ಇಂಟರ್ನ್ಶಿಪ್ ನಾನು 8 months ಮಾಡಿದೆ. ಈ 8 months ಡ್ಯೂರೇಷನ್ ಅಲ್ಲಿ ನಾನು ಥೀಸಿಸ್ ಅಂಡ್ ಇಂಟರ್ನ್ಶಿಪ್ ಎರಡು ಒಟ್ಟಿಗೆ ಮಾಡಿದೆ. ಥೀಸಿಸ್ ಬಂದ್ಬಿಟ್ಟು ನಿಮಗೆ ಆಪ್ಷನ್ ಇರುತ್ತೆ. ಒಂದು ಕಂಪ್ನಿ ಮೂಲಕ ಮಾಡ್ಬೋದು, ಇನ್ನೊಂದು ಕಾಲೇಜ್ ಪ್ರೊಫೆಸರ್ಸ್ ನ ಪ್ರೈಮರಿ ಸೆಕೆಂಡ್ರಿ ಸೂಪರ್ವೈಸರ್ ಆಗಿ ಮಾಡ್ಬೋದು. ನಂದು ಏನಂತ ಅಂದ್ರೆ ಸೆಕೆಂಡ್ ಸೆಮಿಸ್ಟರ್ ಅಲ್ಲೇ ಫೈನಲೈಸ್ ಆಗೋಗಿತ್ತು ದಟ್ ನನ್ನ ಕಾಲೇಜಿಂದಾನೇ ನಾನು ಥೀಸಿಸ್ ಮಾಡಬೇಕು ಅಂತ. ಅದಾದ್ಮೇಲೆ ನನಗೆ ಬೇರೆ ಕಂಪ್ನಿದ ಆಪರ್ಚುನಿಟಿ ಸಿಕ್ಕಿದ್ದು. ಕಂಪನಿಯವರು ಸಜೆಸ್ಟ್ ಮಾಡಿದ್ರು ಥೀಸಿಸ್ ಅವರದ್ರಲ್ಲೇ ಮಾಡಿ ಅಂತ. ಬಟ್ ನಂದು ಥೀಸಿಸ್ ಪ್ರಪೋಸಲ್ ಎಲ್ಲ ಫೈನಲೈಸ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಕಾಲೇಜ್ ಕಡೆಯಿಂದನೇ ಥೀಸಿಸ್ ಮಾಡಿದೆ. ಬಟ್ ಇಂಟರ್ನ್ಶಿಪ್ ಸೈಡ್ ಅಲ್ಲಿ ಮಾಡ್ತಿದ್ದೆ. ತುಂಬಾ ಕಷ್ಟ ಆಯ್ತು ನನಗೆ. ಬಿಕಾಸ್ ಯು ಹ್ಯಾವ್ ಟು ರೈಟ್ ಯುವರ್ ಥೀಸಿಸ್ ಅಂಡ್ ಹ್ಯಾವ್ ಟು ಡೂ ದ ಇಂಟರ್ನ್ಶಿಪ್ ಅಂತ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನು ಆಗಲ್ಲ. ಲೈಕ್ ಈ ಟೈಮ್ ಅಲ್ಲೇ ಅಲ್ವಾ ಕಷ್ಟ ಪಡ್ಬೇಕು. ಇವಾಗ ಕಷ್ಟ ಪಟ್ರೇನೆ ಮುಂದೆ ಎಲ್ಲ ಒಳ್ಳೇದಾಗತ್ತೆ ಅನ್ನೋದನ್ನ ನಾನು ನಂಬ್ತೀನಿ. ಸೊ ಹಾಗಾಗಿ ನಾನು ಸ್ವಲ್ಪ ರಿಸ್ಕ್ ತಗೊಂಡೆ. ಸ್ವಲ್ಪ ಆಂಗ್ಸೈಟಿ ಇರ್ತಿತ್ತು, ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತಿತ್ತು. ಥೀಸಿಸ್ ತುಂಬಾನೇ ಓದೋದಿತ್ತು. ರಿಸರ್ಚ್ ಪೇಪರ್ ಐ ಥಿಂಕ್ 100 to 150 ರಿಸರ್ಚ್ ಪೇಪರ್ಸ್ ಓದ್ಬಿಟ್ಟು ಎಲ್ಲ ಬರೆಯೋದಿರ್ತಿತ್ತು ಥೀಸಿಸ್ ಟೈಮಲ್ಲಿ. ಸ್ವಲ್ಪ ಕಷ್ಟ ಆಯ್ತು. ನಾನಿದು ಎಲ್ರಿಗೂ ರೆಕಮೆಂಡ್ ಮಾಡಲ್ಲ. ಬಿಕಾಸ್ ಥೀಸಿಸ್ ಟೇಕ್ಸ್ ಇಟ್ಸ್ ಓನ್ ಎನರ್ಜಿ ಅಂಡ್ ಟೈಮ್. ಓನ್ಲಿ ಇಫ್ ಯು ಆರ್ ವಿಲ್ಲಿಂಗ್ ಟು ಟೇಕ್ ದ ರಿಸ್ಕ್. ಎರಡು ಇಂಟರ್ನ್ಶಿಪ್ ಅಂಡ್ ಥೀಸಿಸ್ ಒಟ್ಟಿಗೆ ಮಾಡಿ. ಅದರ್ವೈಸ್ ಇಟ್ಸ್ ನಾಟ್ ಸಜೆಸ್ಟೆಡ್. ಅದಾದ್ಮೇಲೆ ನನ್ನ ಥೀಸಿಸ್ ಆಲ್ಮೋಸ್ಟ್ ಮುಗಿಸಿದ್ದೆ. ಜಸ್ಟ್ ಪ್ರೆಸೆಂಟೇಶನ್ ಒಂದು ಫೈನಲ್ ಉಳಿದಿತ್ತು. ಅದನ್ನ ನಾನು ನೆಕ್ಸ್ಟ್ ಇಯರ್ ಐ ಮೀನ್ 2022 ಮಾರ್ಚಿಗೆ ಉಳಿಸ್ಕೊಂಡಿದ್ದೆ. ಆ ಟೈಮಲ್ಲಿ ಅಲ್ಲಿವರೆಗೂ ನಾನು ಇಂಟರ್ನ್ಶಿಪ್ ಮಾಡ್ತಾನೆ ಇದ್ದೆ. 8 months ಏನು ಇಂಟರ್ನ್ಶಿಪ್ ಮಾಡಿದೆ ನಾನು. ಇನ್ನೇನು ಇಂಟರ್ನ್ಶಿಪ್ ಮುಗಿಯಕ್ಕೆ ಇನ್ನ 3 months ಟೈಮ್ ಇದೆ ಅನ್ನೋ ಟೈಮಲ್ಲಿ ಐ ಸ್ಟಾರ್ಟೆಡ್ ಅಪ್ಲೈಯಿಂಗ್ ಫಾರ್ ಫುಲ್ ಟೈಮ್ ಜಾಬ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನಂದು ಥೀಸಿಸ್ ಅಂಡ್ ಇಂಟರ್ನ್ಶಿಪ್ ಮುಗಿಯೋದು ಮಾರ್ಚ್ 2022 ಇತ್ತು. ನಾನು ಜಾನ್ವರಿಯಿಂದ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದೆ ಫುಲ್ ಟೈಮ್ ಜಾಬ್ಸಿಗೆ. ಸೊ ಇಟ್ ಆಲ್ಮೋಸ್ಟ್ ಟುಕ್ 2 months
ಟು ಗೆಟ್ ಅ ಜಾಬ್. ಫಾರ್ ಎಕ್ಸಾಂಪಲ್ ಲೈಕ್ ನನಗೆ ಜರ್ಮನ್ ನಾಲೆಡ್ಜ್ ಅಷ್ಟಿರಲಿಲ್ಲ. ನನ್ನ ಜರ್ಮನ್ ಬಂದ್ಬಿಟ್ಟು A2 ಲೆವೆಲ್ ಅಷ್ಟೇ ಇತ್ತು. ಆದರೆ ನಾನು ನಂದು IT ಬ್ಯಾಕ್ಗ್ರೌಂಡು, ಐ ಆಮ್ ಫೋಕಸಿಂಗ್ ಓನ್ಲಿ ಆನ್ IT ಕಂಪ್ನೀಸ್ ಅಂತ ಇತ್ತು ಆ ಟೈಮಲ್ಲಿ. ಸೊ ಯೂಶಲಿ IT ಕಂಪ್ನೀಸಲ್ಲಿ ಜರ್ಮನ್ ಅಷ್ಟು ಬೇಕಾಗಲ್ಲ, ಬಟ್ ಇಟ್ ಈಸ್ ಆಲ್ವೇಸ್ ಗುಡ್ ಟು ಲರ್ನ್. ಅಂದರೆ ಬೇಕಾ, ಮೇ ಬಿ ಡೈಲಿ ಕಮ್ಯೂಟಲ್ಲಿ ನಿಮಗೆ ಜರ್ಮನ್ ಹೆಲ್ಪ್ ಆಗುತ್ತೆ. ಬಟ್ IT ಕಂಪ್ನೀಸ್ ಯೂಶಲಿ ಎಲ್ಲ MNCs ಇರ್ತವೆ, ಅಂದರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಆಲ್ ಅರೌಂಡ್ ದ ಗ್ಲೋಬ್ ಇರುತ್ತೆ. ಹಾಗಾಗಿ ನಿಮಗೆ ಅಷ್ಟು ಜರ್ಮನ್ ಲ್ಯಾಂಗ್ವೇಜ್ ಬೇಕಾಗೋದಿಲ್ಲ. ಬಟ್ ಆದರೆ ಜರ್ಮನ್ ಲ್ಯಾಂಗ್ವೇಜ್ ಕಲಿಬೇಡಿ ಅಂತ ನಾನು ಯಾರಿಗೂ ಹೇಳಲ್ಲ, ಬಿಕಾಸ್ ಇಟ್ ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ ಜೀವನ ಮಾಡೋದಕ್ಕೆ. ನಾನು ಏಪ್ರಿಲಲ್ಲಿ ನಂದು ಫುಲ್ ಟೈಮ್ ಜಾಬ್ ಸಿಕ್ತು. ಸೊ ನಂದು ಜಾಬ್ ರೋಲ್ ಬಂದ್ಬಿಟ್ಟು IT ಬಿಸ್ನೆಸ್ ಆ್ಯಂಡ್ ಕ್ವಾಲಿಟಿ ಅನಲಿಸ್ಟ್. ಇಲ್ಲಿ ನಾನು ಮ್ಯಾನ್ಯುಯಲ್ ಟೆಸ್ಟಿಂಗ್ ಮಾಡ್ತೀನಿ ಫ್ರಮ್ ಕ್ವಾಲಿಟಿ ಅನಲಿಸ್ಟ್ ಪರ್ಸ್ಪೆಕ್ಟಿವ್, ಆ್ಯಂಡ್ ಬಿಸ್ನೆಸ್ ಅನಲಿಸ್ಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನಂದು ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಇರುತ್ತೆ, ಮತ್ತೆ ಡ್ಯಾಶ್ ಬೋರ್ಡ್ಸ್ ರಿಪೋರ್ಟ್ಸ್ ಜನರೇಟ್ ಮಾಡೋದಿರುತ್ತೆ, ಆಮೇಲೆ ಯೂಸ್ ಕೇಸಸ್ ಹೊಸದೆಲ್ಲ ಬರೆಯೋದಿರುತ್ತೆ. ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಕಷ್ಟ ಅನಿಸ್ತು ಎಲ್ಲ ಅಡ್ಯಾಪ್ಟ್ ಆಗೋದಕ್ಕೆ. ಬಟ್ ಒಂದು ಅಡ್ವಾಂಟೇಜ್ ವರ್ಕಿಂಗ್ ಇನ್ ಜರ್ಮನ್ ಕಂಪನಿ ಅಂದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಮೇಝಿಂಗ್ ಇರುತ್ತೆ. ಬಿಕಾಸ್ ನಾನು ಇಂಡಿಯಾದಲ್ಲಿ ಆಲ್ಮೋಸ್ಟ್ 12 to 14 hours ವರ್ಕ್ ಮಾಡ್ತಿದ್ದೆ. ಬಟ್ ಆದರೆ ಜರ್ಮನಿಯಲ್ಲಿ ದಿನಕ್ಕೆ 8 ಅವರ್ ಮ್ಯಾಕ್ಸ್. ಬಿಕಾಸ್ ಬೆಳಗ್ಗೆ 8ರಿಂದ ಸಂಜೆ 4:30-5 ಗಂಟೆಗೆಲ್ಲ ಲಾಗೌಟ್ ಆಗ್ತೀರಾ. ಆ್ಯಂಡ್ ಇಲ್ಲಿ ಯಾರು ಓವರ್ ಟೈಮ್ ವರ್ಕ್ ಪ್ರಿಫರ್ ಮಾಡಲ್ಲ. ದ್ಯಾಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್. ನೀವು ಜರ್ಮನಿಗೆ ಬಂದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಮೇಝಿಂಗ್ ಇರುತ್ತೆ. ಸೊ ಹಾಗಾಗಿನೇ ನಾನು ನಂದು 8 to 5 ಜಾಬ್ ಮುಗಿಸ್ಕೊಂಡು ತುಂಬಾನೇ ಟೈಮ್ ಸಿಕ್ತಿತ್ತು. ಆಫ್ಟರ್ 5 to 10 ವರ್ಗು ನನಗೆ ತುಂಬಾನೇ ಖಾಲಿ ಇದೆ ಅಂತ ನಂಗೆ ಫಾರ್ ದ ಫಸ್ಟ್ ಟೈಮ್ ಅನಿಸ್ತಿತ್ತು. ಬಿಕಾಸ್ ಇಂಡಿಯಾದಲ್ಲಿ ಈ ಥರ ಸಿಗ್ತಾನೆ ಇರಲಿಲ್ಲ ನನಗೆ ಅಟ್ಲೀಸ್ಟ್. ಸೊ ನಾನು ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಜಾಯ್ನ್ ಆಗಿದೆ, ಲೈಕ್ ಡಾನ್ಸ್ ಅಂತೆ, ಮತ್ತು ಇಂಡಿಯನ್ ಕಮ್ಯುನಿಟೀಸ್ ಜಾಯ್ನ್ ಆಗಿ ಈವೆಂಟ್ಸ್ ಹೋಸ್ಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಸೊ ವರ್ಕ್ ಲೈಫ್ ಬ್ಯಾಲೆನ್ಸು ಜರ್ಮನಿಯಲ್ಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಏನಾದರೂ ನೀವು ಪ್ರಿಫರ್ ಮಾಡಬೇಕು ಜರ್ಮನಿ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಅಂತಂದರೆ, ನಾನು ಒಂದು ಅಡ್ವಾಂಟೇಜು ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ಹೇಳಬಲ್ಲೆ. ಇದಾದಮೇಲೆ ನನ್ನ ಜೊತೆ ಜರ್ಮನ್ಸ್ ಹೇಗಿದ್ರು, ಇಂಟ್ರ್ಯಾಕ್ಷನ್ ಹೇಗಿತ್ತು ಅಂತ ಅಂದರೆ, ಸೊ ಯೂಶಲಿ ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ದ ಪರ್ಸನ್. ಅಂದರೆ ಪ್ರತಿ ಮನುಷ್ಯರು ಒಂದೊಂದು ರೀತಿ ಇರ್ತಾರೆ. ಅದಕ್ಕೆ ನಾವು ಜರ್ಮನ್ಸು ಹಿಂಗೆ ಅಂತ ಲೇಬಲ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಕೆಲವು ಜರ್ಮನ್ಸ್ ತುಂಬಾ ನನ್ನ ಜೊತೆ ಸ್ವೀಟ್ ಆಗಿದ್ರು, ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ಅಫ್ಕೋರ್ಸ್ ಕೆಲವರು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ ಆ್ಯಂಡ್ ಸ್ವಲ್ಪ ರೂಡ್ ಅನಿಸುತ್ತೆ. ಬಟ್ ನನಗೆ ಇದನ್ನು ಜರ್ಮನ್ಸ್ ಅಂತ ಲೇಬಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಒಬ್ಬೊಬ್ಬರು ಒಂದೊಂದು ಪರ್ಸ್ನಾಲಿಟಿ ಒಂದೊಂದು ಥರ ಇರುತ್ತೆ ಅಂತ. ಬಟ್ ನನಗೆ ತುಂಬ ವೆಲ್ಕಮಿಂಗ್ ಅನಿಸಿದ್ರು. ಮತ್ತು ಕಲ್ಚರಲ್ ಡಿಫ್ರೆನ್ಸ್ ತುಂಬಾ ಡಿಫ್ರೆನ್ಸ್ ಇದೆ ಇಲ್ಲಿ. ನಾನು ಕರ್ನಾಟಕದಿಂದ ಬಂದವಳು, ಅಂದರೆ ನಾನು ಜಾಸ್ತಿ ಎಲ್ಲ ವೆಜಿಟೇರಿಯನ್ನೇ ಊಟ ಮಾಡ್ತಿದ್ದೆ. ಆದರೆ ಇಲ್ಲಿ ಬಂದು ನೋಡಿದ್ರೆ ವೆಜಿಟೇರಿಯನ್ ಆಪ್ಷನ್ಸ್ ತುಂಬ ಕಡಿಮೆ ಅನಿಸ್ತಿತ್ತು ಸ್ಟಾರ್ಟಿಂಗಲ್ಲಿ. ಎಲ್ಲ ಜಾಸ್ತಿ ಬೀಫು, ಪೋರ್ಕು, ಅಥವಾ ಇಲ್ಲಿದು ಕರಿವರ್ಸ್ಟು, ಆ ಥರ ಕೆಲವೊಂದು ಫೇಮಸ್ ಡಿಶ್ಗಳಿದೆ, ಅದನ್ನೆಲ್ಲ ಟ್ರೈ ಮಾಡ್ತಾರೆ. ನಾನು ಕರ್ನಾಟಕ ನಮ್ಮೂರ ಕಡೆ, ಅಟ್ಲೀಸ್ಟ್ ನಮ್ಮನೆ ಕಡೆ ನಾನ್ ವೆಜ್ ಎಲ್ಲ ಏನೂ ಮಾಡ್ತಾನೆ ಇರಲಿಲ್ಲ. ನಂಗಿಲ್ಲಿ ಮೆನ್ಯೂನೆಲ್ಲ ನೋಡಿಬಿಟ್ಟು ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅನಿಸ್ತಿತ್ತು. ಬಟ್ ಏನಂತಂದರೆ ಇಲ್ಲಿ ತುಂಬ ಆಪ್ಷನ್ಸ್ ಇದೆ. ಆದರೆ ನಿಮಗೆ ಕುಕ್ ಮಾಡ್ಕೊಳಕ್ಕೆ ಬರಬೇಕು. ಸುಮಾರು ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ, ಎಸ್ಪೆಷಲಿ ಬರ್ಲಿನ್, ಮ್ಯೂನಿಕಲ್ಲೆಲ್ಲ ತುಂಬ ರೆಸ್ಟೋರೆಂಟ್ಗಳಿದೆ. ಆ್ಯಂಡ್ ಅದಾದಮೇಲೆ ಇಂಡಿಯನ್ ಸ್ಟೋರ್ಗಳು ಕೂಡ ಇದೆ. ಮೆಣಸಿನ್ಕಾಯಿ ಅಂತೆ, ಬೇಸಿಕ್ಲಿ ನನಗೆ ಅದೇ ತಲೆಯಲ್ಲಿ ಬರ್ತಿದೆ. ಬಿಕಾಸ್ ಅದು ಇಲ್ಲಿ ಬೇರೆ ಜರ್ಮನ್ ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಸಿಗಲ್ಲ ಮೆಣಸಿನ್ಕಾಯಿ ಎಲ್ಲ. ಆದರೆ ಈ ಇಂಡಿಯನ್ ಸ್ಟೋರ್ಸ್ಗಳೆಲ್ಲ ಸಿಗುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ನಿಮಗೆ ಏನೇನು ಬೇಕೋ ತರಕಾರಿಗಳು, ಭಿಂಡಿ, ಮತ್ತು ಮುಳ್ಗಾಯಿ, ಆಮೇಲೆ ಮತ್ತು
ಜವಳಿಕಾಯಿ ಈ ತರ ಎಲ್ಲ ತರಕಾರಿಗಳು ಸಿಗುತ್ತೆ. ತರಕಾರಿಗಳಿಗೆ ಏನು ತೊಂದರೆ ಇಲ್ಲ. ಆಮೇಲೆ ತುಪ್ಪ ಸಿಗುತ್ತೆ. ಸೊ ಈ ತರ ಎಲ್ಲ ಇಂಡಿಯನ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ನಾನು ಎಲ್ಲ ತಂದ್ಬಿಟ್ಟು ಮನೇಲಿ ಅಡ್ಗೆ ಮಾಡ್ಕೊಂತಿದ್ದೆ. ನಾನು ಇಂಡಿಯಾದಲ್ಲಿದ್ದಾಗ ಅಡ್ಗೆ ಮಾಡ್ತಿರ್ಲಿಲ್ಲ, ಬಿಕಾಸ್ ನಾನು ಪಿ ಜಿಯಲ್ಲಿ ಆ ಥರ ಎಲ್ಲ ಸ್ಟೇ ಮಾಡ್ತಿದ್ದೆ, ಅಷ್ಟು ಬರ್ತಿರ್ಲಿಲ್ಲ. ಆದರೆ ಇಲ್ಲಿಗೆ ಬಂದ್ಬಿಟ್ಟು ಇವಾಗ ಪ್ರಾಪರ್ ಶೆಫ್ ಆಗಿಬಿಟ್ಟಿದ್ದೀನಿ. ನಮ್ಮ ಅಮ್ಮನ ಹತ್ರ ಎಲ್ಲ ರೆಸಿಪೀಸ್ ಎಲ್ಲ ಬರ್ಸ್ಕೊಂಡು ಇಂಡಿಯನ್ ಫುಡ್ಡೇ ಕುಕ್ ಮಾಡ್ತೀನಿ, ನಾರ್ಮಲ್ ಕರ್ನಾಟಕ ಸ್ಟೈಲ್. ಹಾ, ಕಾಯಿ ಒಂದು ಸಿಗೋದಿಲ್ಲ. ಕಾಯಿ ನಾನು ಇಲ್ಲಿ ಫಸ್ಟ್ ಬಂದಾಗ ಇಲ್ಲಿ ರೇಟ್ ನೋಡಿದಾಗ 10 ಯೂರೋ ಏನೋ ಇತ್ತು. 10 ಯೂರೋ ಇಸ್ ಆಲ್ಮೋಸ್ಟ್ ಲೈಕ್ 800 ರೂಪಾಯಿ ಇರ್ತಿತ್ತು. ಏನಪ್ಪಾ, ಒಂದು ಕಾಯಿಗೆ 800 ರೂಪಾಯಿ ಕೊಡ್ಬೇಕಾ ಅಂತ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ದುಡ್ಡು ಕನ್ವರ್ಷನ್ ಮಾಡ್ತಿದ್ದೆ. ಓ, ಇದಕ್ಕೆ 5 ಯೂರೋ ಅಂತಂದ್ರೆ ಆಲ್ಮೋಸ್ಟ್ 400 ರೂಪಾಯಿ ಏನಾದ್ರು ಕೊಡ್ಬೇಕಾ ಅಂತ ಎಲ್ಲದಕ್ಕೂ ಯೋಚನೆ ಮಾಡ್ತಿದ್ದೆ. ಬಟ್ ಆಮೇಲೆ ಸ್ಟಾಪ್ ಮಾಡ್ಬಿಟ್ಟೆ. ಅದು ಇವೆನ್ಚುಲಿ ನೀವು ಸ್ಟಾಪ್ ಮಾಡ್ಬಿಡ್ತೀರಾ ಅಂದ್ರೆ ಇಲ್ಲಿ ಖರ್ಚಿಗೆ ತಕ್ಕಂಗೆ ನಿಮ್ಗೆ ಸ್ಯಾಲ್ರಿನೂ ಬರ್ತಿರುತ್ತೆ. ಸೊ ಆ ಥರ ಏನು ಅಯ್ಯೋ ಇಷ್ಟೊಂದು ಅಂತ ಅನ್ಸೋದಿಲ್ಲ, ಎಲ್ಲ ನೀವು ಮ್ಯಾನೇಜ್ ಮಾಡ್ತೀರಾ. ಅದಾದ್ಮೇಲೆ ನಾವು ನಮ್ದು ಸೌತ್ ಕರ್ನಾಟಕ ಹಾಸನ್ ಕಡೆಯವ್ರು ನಾವು. ಸೊ ಹಾಗಾಗಿ ಕಾಯಿ ಎಲ್ಲ ಕಡೆ ಹಾಕೋದು ಜಾಸ್ತಿ. ಇಲ್ಲಿ ತುಂಬಾ ಅದೇ ಹೇಳಿದ್ನಲ್ಲ, ಕಾಯಿ ರೇಟ್ ಎಲ್ಲ ಜಾಸ್ತಿ ಅನ್ಸ್ತಿತ್ತು. ಆಮೇಲೆ ಇಲ್ಲಿ ಜರ್ಮನ್ ಸೂಪರ್ ಮಾರ್ಕೆಟ್ಸ್ ಮೇಲೆ ಕೂಡ ಕಾಯಿಗಳು ಸಿಗುತ್ತೆ, ಆದ್ರೆ ಪ್ಯಾಕೆಟ್ ರೂಪದಲ್ಲಿ ಸಿಗುತ್ತೆ, ಪೌಡರ್ ರೂಪದಲ್ಲಿ ಮತ್ತೆ ಸ್ಲೈಸಸ್ ಅಲ್ಲಿ ಸಿಗುತ್ತೆ. ಐ ಥಿಂಕ್ ನೀವೇನಾದ್ರೂ ಚಟ್ನಿ ಆ ಥರ ಎಲ್ಲ ಮಾಡ್ಕೋಬೇಕಂದ್ರೆ ಆ ಥರ ಎಲ್ಲ ಮಾಡ್ಕೋಬಹುದು. ನಾನು ಇಂಡಿಯಾಯಿಂದ ಮೇನ್ ಐಟಮ್ಸ್ ಏನ್ ತಂದಿದ್ದೆ ಅಂತಂದ್ರೆ ಕುಕಿಂಗ್ ರಿಲೇಟೆಡ್ ಅಲ್ಲಿ ಕುಕ್ಕರ್ ತಂದಿದ್ದೆ. ಅದಾದ್ಮೇಲೆ ಬೇರೆ ಅಂದ್ರೆ ಮಿಕ್ಸರ್ ತಂದಿದ್ದೆ ನಾನು, ವಿತ್ ಮಿಕ್ಸರ್ ಜಾರ್ಸ್ ತಂದಿದ್ದೆ. ಬಿಕಾಸ್ ಎಸ್ಪೆಷಲಿ ಈ ಸೌತ್ ಕರ್ನಾಟಕ ಕುಕಿಂಗ್ ಅಲ್ಲೆಲ್ಲ ಜಾಸ್ತಿ ಕಾಯಿಂದೆಲ್ಲ ಇರುತ್ತೆ. ಸೊ ಹಾಗಾಗಿ ನಮ್ಮಮ್ಮ ಕೊಟ್ಟು ಕಳ್ಸಿದ್ರು ಮಿಕ್ಸರ್, ಕುಕ್ಕರು ಅಂತವೆಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಯೂನಿವರ್ಸಲ್ ಇದು ಅಡಾಪ್ಟರ್ ತಗೋಬೇಕು ನೀವು, ಬಿಕಾಸ್ ಇಲ್ಲಿ ಅಡಾಪ್ಟರ್ಸು ನಮ್ದು ತರ ಇರೋದಿಲ್ಲ. ಸೊ ಹಾಗಾಗಿ ನೀವು ಅಡಾಪ್ಟರ್ಗಳು ಎಲ್ಲ ಇಲ್ಲಿ ಯುರೋಪಿಯನ್ ಸಾಕೆಟ್ಸಿಗೆ ಫಿಟ್ ಆಗೋ ತರಾನೇ ನೀವು ತಗೋಬೇಕಾಗತ್ತೆ. ಅದಾದ್ಮೇಲೆ ಬಟ್ಟೆಗಳು ಅಷ್ಟೇನೆ. ವಿಂಟರ್ಸ್ ಅಲ್ಲಿ ನೀವು ದಯವಿಟ್ಟು ಇಂಡಿಯಾದಿಂದ ವಿಂಟರ್ ಜಾಕೆಟ್ಗಳೆಲ್ಲ ತರಕ್ ಹೋಗ್ಬೇಡಿ. ಬಿಕಾಸ್ ಅಲ್ಲಿ ತಂದ್ರೂ ಫಸ್ಟ್ ಅಷ್ಟು ಕ್ವಾಲಿಟಿ ಸಿಗುತ್ತೋ ಅಲ್ವೋ ಅದು ನನಗೆ ಅಷ್ಟು ಗೊತ್ತಿಲ್ಲ, ಮೋಸ್ಟ್ಲಿ ಇರಲ್ಲ ಅನ್ಸುತ್ತೆ. ಬಟ್ ಇಲ್ಲಿ ವೆದರಿಗೆ ದಪ್ಪನೇದು ಕರೆಕ್ಟ್ ಆಗಿ ಸಿಗೋಂಥದ್ದು ಇಲ್ಲೇ ಸಿಗುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಬಂದು ತಗೊಳ್ಳೋದೇ ಬೆಸ್ಟ್ ಅಂತ ಹೇಳ್ತೀನಿ. ವಿಂಟರ್ ಶಾಪಿಂಗ್ ಎಲ್ಲ ನೀವು ಇಂಡಿಯಾದಲ್ಲಿಂದ ಮಾಡಕ್ ಹೋಗ್ಲೇಬೇಡಿ, ಜರ್ಮನಿಗೆ ಮೂವ್ ಆದ್ಮೇಲೆ ಮಾಡ್ಕೊಳ್ಳಿ. ಅಫ್ಕೋರ್ಸ್ ನೀವು ಡಿಸೆಂಬರ್ ಟೈಮಲ್ಲಿ ಏನಾದರೂ ಮೂವ್ ಆಗ್ತಿದ್ದೀರಾ ಅಂದಾಗ ಒಂದು ಮಿನಿಮಮ್ ಅನ್ನೋದು ಒಂದು ಜಾಕೆಟ್ ಇರಲೇಬೇಕಾಗತ್ತೆ. ಸೊ ಅಂಥದ್ದೆಲ್ಲ ತಗೊಳ್ಳಿ. ಶಾಪಿಂಗ್ ಇಲ್ಲೆಲ್ಲ ಮಾಡ್ಬೋದು. ಇವಾಗ ನೀವು ಚೀಪಾಗಿರೋದು ಸ್ವಲ್ಪ ಅಫೋರ್ಡೆಬಲ್ ಅನ್ಸಿದ್ರೆ ಪ್ರೈಮಾರ್ಕ್, ನ್ಯೂಯಾರ್ಕರ್ ಆ ಥರ ಎಲ್ಲ ಇದೆ. ಸ್ವಲ್ಪ ಇನ್ನೊಂದು ಸ್ಟೆಪ್ ಮೇಲೆ ಹೋಗ್ಬೇಕಂದ್ರೆ H&M, ಝಾರಾ ಇದೆಲ್ಲ ಕಾಮನ್ ಆಗಿ ಸಿಗುತ್ತೆ. ಆಮೇಲೆ ಆನ್ಲೈನ್ ಶಾಪಿಂಗು ಅಲ್ಲಿ ಮಿಂತ್ರಾ ಎಲ್ಲ ಇರ್ತಿತ್ತು ಇಂಡಿಯಾದಲ್ಲಿ. ಇಲ್ಲಿ ಝಲಾಂಡೋ ಇದೆ, ಅಮೆಝಾನ್ ಇದೆ. ಸೊ ಬೇಕಂದ್ರೆ ಅಮೆಝಾನ್ ನಲ್ಲಿ ಎಲ್ಲ ಆರ್ಡರ್ಸ್ ಮಾಡ್ಕೋಬಹುದು. ಅದು ಬಿಟ್ರೆ ಸಿಟಿ, ನಾನು ಬರ್ಲಿನ್ ಅಲ್ಲಿ ಇದ್ದೆ, ಮ್ಯೂನಿಕ್ ಅಲ್ಲಿ ಇದ್ದೆ. ಪ್ರತಿ ಸಿಟಿ ಅದರದ್ದೇ ಆದಂತ ಒಂದು ಫ್ಲೇವರ್ ಇರುತ್ತೆ. ಬರ್ಲಿನ್ ತುಂಬಾ ಇಂಟರ್ನ್ಯಾಷನಲ್ ಅನ್ಸುತ್ತೆ. ನೀವ್ ಎಲ್ಲಿ ಯಾರ ಜೊತೆ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು ಅವ್ರು ವಾಪಸ್ ರೆಸ್ಪಾಂಡ್ ಮಾಡ್ತಾರೆ. ಬಟ್ ಮ್ಯೂನಿಕ್ ಅಲ್ಲಿ ಹಂಗಲ್ಲ. ಮ್ಯೂನಿಕ್ ಅಲ್ಲಿ ಜನ ಸ್ವಲ್ಪ ಸೊಫೆಸ್ಟಿಕೇಟೆಡ್ ಇದ್ದಾರೆ ಅಂಡ್ ಅವ್ರ ಬಿಸ್ನೆಸ್ ಅವ್ರು ಜಾಸ್ತಿ ನೋಡ್ಕೋತಾರೆ. ಮತ್ತೆ ಅಲ್ಲಿ ಗ್ರಾಸರಿ ಸ್ಟೋರ್ಸ್ ಎಲ್ಲ ಕರೆಕ್ಟ್ 8 ಕ್ಲೋಸ್ ಆಗ್ಬಿಡುತ್ತೆ. ಬರ್ಲಿನ್ ಅಲ್ಲಿ ಒಂದು ಡಿಫ್ರೆನ್ಸ್ ಏನಂತ ಅಂದ್ರೆ 11 ಗಂಟೆವರೆಗೂ ಕೆಲವೊಂದು ರೇವೆ, ಕಾಫ್ಲ್ಯಾಂಡ್ ಎಲ್ಲ ಓಪನ್ ಇರುತ್ತೆ. ಸೊ ಅದೊಂದು ಖುಷಿ. ನಾನು ಮ್ಯೂನಿಕ್ ಅಲ್ಲಿ ಫುಲ್ ಟೈಮ್ ವರ್ಕ್ ಮಾಡ್ತಿದ್ದೆ. ವರ್ಕ್ ರಿಲೇಟೆಡ್ ಜಾಸ್ತಿ ಡೀಟೇಲ್ಸ್ ಬಿಟ್ಕೊಡಕ್ ಆಗೋದಿಲ್ಲ, ಬಟ್ ಒಂದ್ ಹೇಳ್ಬಲ್ಲೆ, ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಜರ್ಮನ್ ಲ್ಯಾಂಗ್ವೇಜ್ ಎಲ್ಲ ಚೆನ್ನಾಗಿ ಕಲ್ತ್ಕೊಳ್ಳಿ. ಇಂಟೆನ್ಸಿವ್ ಕೋರ್ಸ್ಗಳು ಇದೆ, ಎಷ್ಟೊಂದು ಜರ್ಮನ್ ಅಕಾಡೆಮೀಸ್ ಇದೆ ಇಲ್ಲಿ. ಅಂಡ್ ಕೆಲವೊಬ್ರು ಇಂಡಿಯನ್ಸೇ ಕೋಚಿಂಗ್ ಮಾಡೋ ತರ ಇರ್ತಾರೆ. ಸೊ ಅವ್ರನ್ನೆಲ್ಲ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಇವಾಗ ನೀವು ಒಂದ್ಸಲ ಇನ್ಸ್ಟಾಗ್ರಾಮ್ ಅಲ್ಲಿ ರಿಲೇಟೆಡ್ ಪೇಜಸ್ ಫಾಲೋ ಮಾಡ್ಬಿಟ್ರೆ ನಿಮಗೆ ಎಲ್ಲಾ ಡೀಟೇಲ್ಸು ಬರುತ್ತೆ, ಎಲ್ಲಿ ಜರ್ಮನ್ ಕಲಿಬೇಕು ಮತ್ತೊಂದು ಏನು ಅಂತ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಬಂದು ಜರ್ಮನ್ ಕಲಿತೀರಾ ಅಂದ್ರೆ ಇಂಟೆನ್ಸಿವ್ ಕೋರ್ಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ 1 ಮಂತಿಗೆಲ್ಲ A1 ಕಲಿಯೋದು, 2 ಮಂತ್ಸಿಗೆಲ್ಲ A2 ಕಲಿಯೋದು, ಈ ತರ ಎಲ್ಲ ಡ್ಯೂರೇಷನ್ ಇರುತ್ತೆ. ಇಂಟೆನ್ಸಿವ್ ಕೋರ್ಸ್ಗಳು ಬೇಕಾದ್ರೆ ಕಲಿಬಹುದು. ಜರ್ಮನ್ ತುಂಬಾನೇ ಇಂಪಾರ್ಟೆಂಟು. ನಾನು ಇವಾಗ ನಂದು ಜರ್ಮನ್ ಲೆವೆಲ್ ಬಂದ್ಬಿಟ್ಟು A2, ಬಟ್ ಅದು
ಸಾಕಾಗಲ್ಲ ಅಂತ ಗೊತ್ತು. ಆದ್ರೆ ಸದ್ಯಕ್ಕೆ ನನ್ನ ವರ್ಕಿಗೆ ಜರ್ಮನ್ ರಿಕ್ವೈರ್ಮೆಂಟ್ ಇಲ್ಲ. ಬಟ್ ಫಾರ್ ಶೋರ್ ಮುಂದೆ ನಾನು ಮ್ಯಾನೇಜ್ಮೆಂಟ್ ಪೊಸಿಷನ್ಸಿಗೆ ಏನಾದರೂ ಹೋಗ್ತೀನಿ ಅಂತಂದ್ರೆ ಇಟ್ ಈಸ್ ಮ್ಯಾಂಡೇಟ್ರಿ. ಫಾರ್ ಎಕ್ಸಾಂಪಲ್, ನೀವು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಬೇಕು ಅಂತ ಇದ್ದೀರಾ, ಅಥವಾ ಪ್ರಾಡಕ್ಟ್ ಮ್ಯಾನೇಜ್ಮೆಂಟು, ಬೀಟ್ ಎನಿ ಮ್ಯಾನೇಜ್ಮೆಂಟ್ ರೋಲ್ಸ್, ಜರ್ಮನ್ ತುಂಬಾನೇ ಇಂಪಾರ್ಟೆಂಟ್. ಜರ್ಮನ್ ಇಂದಲೇ ಇದ್ರೆ ಆಗದೇ ಇಲ್ಲ. ಸೊ ಹಂಗಿರುತ್ತೆ. ಆ ಥರ ಏನಾದರೂ ನೀವು ಮಾಡಲೇಬೇಕು ಅಂತಂದ್ರೆ ಇಂಟೆನ್ಸಿವ್ ಕೋರ್ಸ್ಗಳು ಒಂದು 6 ತಿಂಗಳು 8 ತಿಂಗಳು ಮುಗಿಸ್ಬಿಟ್ಟಿನೇ ನೀವು ಈ ಕಡೆ ಬರ್ರಿ ಅಂತ ಸಜೆಸ್ಟ್ ಮಾಡ್ತೀವಿ. ಐ ಥಿಂಕ್ ಇಂಡಿಯಾದಲ್ಲಿ ಗೋಯತೆ ಇನ್ಸ್ಟಿಟ್ಯೂಟ್ ಇದೆ, ಅದರಿಂದನೂ ಬೇಕಾದ್ರೆ ಟ್ರೈ ಮಾಡ್ಬೋದು. ನಾನು A1 ವರ್ಗೂ ಇಂಡಿಯಾದಲ್ಲಿ ಕಲ್ತಿದ್ದೆ. ಇಲ್ಲಿ ಬಂದ್ಮೇಲೆ ನನ್ನ ಕಾಲೇಜ್ ಅವರೇ A2ನ ಹೇಳ್ಕೊಟ್ರು. ಅಂದ್ರೆ ಒಂದು ಸಬ್ಜೆಕ್ಟ್ ಇತ್ತು ಜರ್ಮನ್ A2.1 ಅಂತ. ಸೊ ಅಲ್ಲಿ ನಾನು ಎಕ್ಸಾಮ್ ಬರೆದು ನಾನು ಕ್ಲಿಯರ್ ಮಾಡ್ಕೊಂಡಿದ್ದೆ. ಸೊ ಇದು ಜರ್ಮನ್ ಲ್ಯಾಂಗ್ವೇಜ್ ಡೀಟೇಲ್ಸ್. ಬಟ್ ಐ ಆಲ್ವೇಸ್ ಸೇ ಜರ್ಮನ್ ಲ್ಯಾಂಗ್ವೇಜ್ ಕಲಿಯೋದು ತುಂಬಾ ಇಂಪಾರ್ಟೆಂಟ್. ಇವಾಗ ನಾವ್ ಹೆಂಗೆ ಕರ್ನಾಟಕದಲ್ಲಿ ಬೇರೆ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಬಂದಾಗ ಅವ್ರಿಗೆ ಕನ್ನಡ ಗೊತ್ತಿರ್ಲಿ ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಅದೇ ತರ ನಾವು ಬೇರೆ ದೇಶಕ್ಕೆ ಹೋದಾಗ ಆ ದೇಶದ ಭಾಷೆ ಕಲ್ತ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆಲ್ದೋ ನಿಮ್ಗೆ ವರ್ಕ್ ಇಂದ ರಿಕ್ವೈರ್ಮೆಂಟ್ ಇಲ್ಲ ಅಂತಂದ್ರೂ ಇಂಪಾರ್ಟೆಂಟ್ ಆಗುತ್ತೆ. ನೀವು ಜನರಲ್ ಆಗಿ ಒಂದು ಗ್ರಾಸರಿ ಸ್ಟೋರ್ ಹೋದಾಗಲಿ ಅಥವಾ ಬೇರೆ ಯಾರನ್ನಾದ್ರೂ ಕಲೀಗ್ಸ್ನ ಮಾತಾಡ್ಸ್ಬೇಕಾದ್ರಾಗ್ಲಿ, ಸಮ್ವೇರ್ ನೀವೇನಾದ್ರೂ ಜರ್ಮನ್ ಗೊತ್ತಿದೆ ಅಂತ ಅಂದ್ರೆ ನೀವು ಒಂದು ಕಮ್ಯುನಿಟಿಯಲ್ಲಿ ಇನ್ಕ್ಲೂಡೆಡ್ ಅನ್ನೋ ಥರ. ಫಾರ್ ಎಕ್ಸಾಂಪಲ್, ನೀವು ಆಫೀಸ್ ಪಾರ್ಟೀಸ್ಗಳು ಹೋಗಿ ಯಾರಾದರೂ ಜರ್ಮನ್ಸ್ ಗೊತ್ತಿರೋರು ಅವ್ರ ಮಧ್ಯೆ ಹೋಗ್ಬಿಟ್ಟು ನೀವು ಜರ್ಮನ್ ಕಮ್ಯುನಿಕೇಟ್ ಮಾಡಿದ್ರೆ ನಿಮ್ದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಆ್ಯಂಡ್ ನೆಟ್ವರ್ಕಿಂಗ್ ಆಪರ್ಚುನಿಟೀಸ್ ತುಂಬಾನೇ ಸಿಗುತ್ತೆ ಜರ್ಮನ್ ಗೊತ್ತಿದೆ. ಅದು ಅಲ್ಲದೆ ಇನ್ನೊಂದು ಹೈಲೈಟ್ ಮಾಡ್ಬೇಕಂತಂದ್ರೆ, ನೀವು ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಲೋನ್ಲಿ ಅಥವಾ ಡಿಪ್ರೆಸ್ಡ್ ಅಂತ ಅನಿಸ್ತು ಅಂದ್ರೆ ಅಟ್ಲೀಸ್ಟ್ ಇವಾಗ ತುಂಬಾನೇ ಆಪರ್ಚುನಿಟೀಸ್ ಇದೆ. ಈವೆಂಟ್ ಬ್ರೈಟ್ ಅಲ್ಲಿ ತುಂಬಾ ಇವೆಂಟ್ಸ್ ನಡೀತಿರುತ್ತೆ. ಮೀಟಪ್ಸ್ ಅನ್ನೋ ಆ್ಯಪ್ ಇದೆ. ಸೊ ಆ ಆ್ಯಪ್ ಅಲ್ಲಿ ನೆಟ್ವರ್ಕಿಂಗ್ ಮಾಡೋ ಆಪರ್ಚುನಿಟಿ ತುಂಬಾನೇ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ರೀಸೆಂಟ್ಲಿ ಒಂದು ಅಟೆಂಡ್ ಮಾಡಿದೆ ಗರ್ಲ್ಸ್ ಇನ್ ಟೆಕ್ ಅಂತ. ಸೊ ಯಾರ್ಯಾರು ಟೆಕ್ ಅಲ್ಲಿ ವರ್ಕ್ ಮಾಡ್ತಿದಾರಲ್ಲ ವಿಮೆನ್, ಅವರೆಲ್ಲ ಒಂದ್ ಕಡೆ ಸೇರ್ಬಿಟ್ಟು ನಾವು ಹೆಂಗೆ ಮತ್ತೆ ಸೊಸೈಟಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಾಗಿ ನೆಟ್ವರ್ಕಿಂಗ್ ತುಂಬಾ ಇಂಪಾರ್ಟೆಂಟ್. ನಿಮಗೆ ಜಾಸ್ತಿ ಜನ ಗೊತ್ತಾದಷ್ಟು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಆಗೇ ಆಗತ್ತೆ. ಸೊ ನೆಟ್ವರ್ಕಿಂಗ್ ಇಂಪಾರ್ಟೆಂಟ್. ಮತ್ತೆ ನಿಮ್ದು ಕರಿಯರ್ ಪ್ರೊಫೈಲ್ಸ್ ಇಂಡೀಡ್ ಅಲ್ಲಾಗ್ಲಿ ಅಥವಾ ಜಿಂಗ್ ಅಲ್ಲಾಗ್ಲಿ ಲಿಂಕ್ಡ್ಇನ್ ಅಲ್ಲಾಗ್ಲಿ ಯಾವಾಗ್ಲೂ ಅಪ್ಡೇಟೆಡ್ ಇಟ್ಕೊಳ್ಳಿ. ಅಂಡ್ ನನಗೆ ಗೊತ್ತು ಈ ಟೈಮ್ ಜರ್ಮನ್ ಆಸ್ ಎ ಸ್ಟೂಡೆಂಟ್ ಆಗಿ ಮೂವ್ ಆಗೋಕ್ಕೆ ಇಟ್ಸ್ ಅ ಗುಡ್ ಟೈಮ್. ಬಟ್ ನೀವು ಜಾಬಿಗಂತ ಇಲ್ಲಿ ಬರ್ತಿದ್ರೆ ಸದ್ಯಕ್ಕೆ ಇಟ್ಸ್ ನಾಟ್ ಅ ಗುಡ್ ಟೈಮ್, ಬಿಕಾಸ್ ಇನ್ಫ್ಲೇಷನ್ ನಡೀತಿದೆ ಅಂಡ್ ಕಂಪ್ನಿಗಳು ಲೇ ಆಫ್ಸ್ ಮಾಡ್ತಿದ್ದಾರೆ ಎಂಪ್ಲಾಯೀಸ್ನ ಡ್ಯೂ ಟು ವೇರಿಯಸ್ ರೀಸನ್ಸ್. ಸೊ ಹಾಗಾಗಿ ನೀವು ಸ್ಟೂಡೆಂಟ್ ಆಗಿ ಬರ್ತಿದ್ದೀರಾ ಅಂತಂದ್ರೆ ಅದು ಒಳ್ಳೇದು. ಬಿಕಾಸ್ ನೀವು ಸ್ಟೂಡೆಂಟ್, ನಿಮ್ದು ಎಜುಕೇಶನ್ ಮುಗ್ಸಕ್ಕೆ ಅಟ್ಲೀಸ್ಟ್ 1 to 2 years ಆದ್ರೂ ಬೇಕು. ಮೇ ಬಿ ಆ ಟೈಮಲ್ಲಿ ಸಿಚುಯೇಷನ್ ಇನ್ನ ಬೆಟರ್ ಇರುತ್ತೆ. ಬಟ್ ಆದ್ರೆ ಇವಾಗ ಇಫ್ ಯು ಸಿ ಅಂದ್ರೆ ಡೈರೆಕ್ಟ್ ಜಾಬ್ಗೆ ಬರ್ತೀನಿ, ಜಾಬ್ ಸೀಕರ್ ವೀಸಾ ಮೇಲೆ ಬರ್ತೀನಿ ಅಂತ ಅಂದ್ರೆ ಸ್ವಲ್ಪ ಟೈಟ್ ಇದೆ ಸಿಚುಯೇಷನ್. ಇನ್ನೊಂದು ಹೇಳ್ಬೇಕೇನಂತಂದ್ರೆ, ಸುಮಾರು ರೀತಿ ಇದೆ ಜರ್ಮನಿಗೆ ಬರೋದಕ್ಕೆ. ಒಂದು, ನೀವು ಸ್ಟೂಡೆಂಟ್ ಆಗಿ ಬರ್ಬೋದು, ಅದು ಸ್ಟ್ರೇಟ್ ಫಾರ್ವರ್ಡ್. ಇನ್ನೊಂದು ಜಾಬ್ ಸೀಕರ್ ಅಂತ ಬರ್ಬೋದು, ಜಾಬ್ ಸೀಕರ್ ವೀಸಾ ತಗೊಂಡು. ಅಂದ್ರೆ ನೀವು 6 ತಿಂಗಳು ನಾನು ಸಸ್ಟೈನ್ ಆಗ್ತೀನಿ ಜರ್ಮನಿಲಿ ಅಂತ ಫಿನಾನ್ಸ್ ಪ್ರೂಫ್ ತೋರಿಸ್ಬೇಕು. ಜಾಬ್ ಸೀಕರ್ ವೀಸಾ ಬರೀ 6 ತಿಂಗಳಿಗಷ್ಟೇ ವ್ಯಾಲಿಡ್ ಇರುತ್ತೆ. ನೀವು ಜರ್ಮನಿಗೆ ಮೂವ್ ಆದ್ಮೇಲೆ ನಿಮ್ ಕೈಲಿ 6 ತಿಂಗಳು ಇರುತ್ತೆ ಜಾಬ್ ಹುಡ್ಕಕ್ಕೆ. ಆ 6 ತಿಂಗಳಲ್ಲಿ ಏನಾದ್ರು ಜಾಬ್ ಸಿಕ್ತು, ಫುಲ್ ಟೈಮ್ ವರ್ಕ್ ಕಾಂಟ್ರಾಕ್ಟ್ ಸಿಕ್ತು ಅಂದ್ರೆ ನೀವು ಅದನ್ನ ಚೇಂಜ್ ಮಾಡ್ಕೋಬಹುದು. ಇನ್ನೊಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆಪರ್ಚುನಿಟಿ ಕಾರ್ಡ್ ಅಂತ. ಸೊ ಐ ಥಿಂಕ್ ಅದು 1 ವರ್ಷದವರೆಗೂ ವ್ಯಾಲಿಡ್ ಇರುತ್ತೆ. ಸೊ ಆ ಅದು ಎಲ್ರಿಗೂ ಅಲ್ಲ, ಡಿಗ್ರಿ ಇರಬೇಕು, ಸರ್ಟನ್ ಕ್ರೈಟೀರಿಯಾ ಇದೆ. ಮೇ ಬಿ ಇವ್ರದ್ದು ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ, ಅವರು ಆಪರ್ಚುನಿಟಿ ಕಾರ್ಡ್ ಬಗ್ಗೆ ಹೇಳಿರ್ತಾರೆ, ಅದನ್ನ ಬೇಕಾದ್ರೆ ನೋಡಿ. ಐ ಥಿಂಕ್ ಅದು 1 year ವರ್ಗು ಆಪರ್ಚುನಿಟಿ ಕಾರ್ಡ್ ಅಲ್ಲಿ ನೀವು ಇದರ ಜಾಬ್ ಸರ್ಚ್ ಮಾಡ್ಬೋದು ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡ್ಬೋದು. ಒಟ್ಟು ನಿಮಗೊಂದು ಆಪರ್ಚುನಿಟಿ ಇರುತ್ತೆ. ಆಮೇಲೆ ಸ್ಯಾಲ್ರಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಒಬ್ಬ IT ಪ್ರೊಫೆಷನಲ್ಲಿಗೆ ಆವ್ರೇಜ್ ಸ್ಯಾಲ್ರಿ ಬಂದ್ಬಿಟ್ಟು 60,000 euros ಅಂತ ಹೇಳ್ಬೋದು. ಮೇ ಬಿ
ಸೊ 60,000 euros ಈಸ್ ಲೈಕ್ ದಿ ಆವ್ರೇಜ್ ಅಂತ ಹೇಳ್ತೀನಿ. ಇದಕ್ಕಿಂತ ಜಾಸ್ತಿ ಸಿಕ್ಕಿರೋರ್ದು ನಾನು ನೋಡಿದ್ದೀನಿ, ಕಡಿಮೆ ಇರೋರ್ದು ನೋಡಿದ್ದೀನಿ. ಸೊ ಇವರು ಯಾವ ಕ್ಯಾಟಗರಿಗೆ ಬರ್ತಾರಂದ್ರೆ ಅವರಿಗೆ ವೀಸಾ ಬಂದ್ಬಿಟ್ಟು ಬ್ಲೂ ಕಾರ್ಡ್ ಅಂತ ಸಿಗುತ್ತೆ. ಈ ಬ್ಲೂ ಕಾರ್ಡ್ ಬಂದ್ಬಿಟ್ಟು ಎಲ್ಲಿವರೆಗೂ ವ್ಯಾಲಿಡ್ ಇರುತ್ತೆ ಅಂದ್ರೆ ನಿಮ್ದು ಪಾಸ್ಪೋರ್ಟ್ ಎಕ್ಸ್ಪೈರಿ ಎಲ್ಲಿ ಇರುತ್ತಲ್ಲ ಅಲ್ಲಿವರೆಗೂ ಈ ಬ್ಲೂ ಕಾರ್ಡ್ ವೀಸಾ ನಿಮಗೆ ಇರುತ್ತೆ. ಅಂಡ್ ಯಾ ಬ್ಲೂ ಕಾರ್ಡ್ ದಲ್ಲಿ ನೀವು ಆರಾಮ್ಸೆ ನೀವು ಮದ್ವೆ ಆಗೋ ಪ್ಲಾನ್ ಇತ್ತು ಅಂತಂದ್ರೆ ನಿಮ್ಮ ಸ್ಪೌಸ್ನ ಆ ವೀಸಾ ಮೂಲಕ ಕರ್ಕೊ ಎಲಿಜಿಬಿಲಿಟಿ ಇರುತ್ತೆ. ಐ ಥಿಂಕ್ ಅದಕ್ಕಂತಾನೆ ಸಪರೇಟ್ ಇನ್ನೊಂದು ರಿಕ್ವೆಸ್ಟ್ ರೇಸ್ ಮಾಡ್ಬೇಕಾಗುತ್ತೆ, ಫ್ಯಾಮಿಲಿ ರಿಯೂನಿಯನ್ ವೀಸಾ ಅಂತ ಏನಾದ್ರು ಇರುತ್ತೆ, ಅದರಿಂದೊಂದು ಮಾಡ್ಬೇಕಾಗತ್ತೆ. ಅದು ಬಿಟ್ರೆ ಇಫ್ ನೀವು ಅದೇ ಕಂಪನಿಯಲ್ಲಿ ಅಥವಾ ಒಟ್ಟು ಬೇಸಿಕ್ಲಿ ಜರ್ಮನಿಯಲ್ಲಿ ಮೂರ್ ವರ್ಷಕ್ಕಿಂತ ಜಾಸ್ತಿ ಇದ್ರಿ ಅಂತ ಅಂದ್ರೆ ನೀವು PR ಗೆ ಅಪ್ಲೈ ಮಾಡ್ಬೋದು, ಅಂದ್ರೆ ಪರ್ಮನೆಂಟ್ ರೆಸಿಡೆನ್ಸಿಗೆ ಅಪ್ಲೈ ಮಾಡ್ಬೋದು. ಅದಕ್ಕೂ ಬೇಕಾದ್ರೆ ಒಂದು ಅಪ್ಲಿಕೇಶನ್ ಹಾಕಿ ಇಂಟರ್ವ್ಯೂ ಕೊಡ್ಬೇಕಾಗತ್ತೆ. ಅದಕ್ಕೆ ಕ್ರೈಟೀರಿಯಾ ಇದೆ. ನೀವು ಅಟ್ಲೀಸ್ಟ್ 36 months ಜರ್ಮನಿಯಲ್ಲಿ ಇರಬೇಕು, ಮತ್ತೆ ನಿಮ್ಗೆ ಜರ್ಮನ್ ಲೆವೆಲ್ ಬಂದ್ಬಿಟ್ಟು B1 ಇರಬೇಕು. B1 ಅಂತಂದ್ರೆ ಸ್ವಲ್ಪ ಇಂಟರ್ವ್ಯೂ ಅಲ್ಲಿ ಕ್ವೆಶನ್ಸ್ ಕೇಳ್ತಾರೆ. ಸೊ ಆ ಕ್ವೆಶನಿಗೆಲ್ಲ ಜರ್ಮನ್ ಅಲ್ಲಿ ಆನ್ಸರ್ ಮಾಡಿದ್ರೆ ಐ ಥಿಂಕ್ ನಿಮಗೆ PR ಗ್ರಾಂಟ್ ಆಗುತ್ತೆ. ಸೊ PR ಸಿಕ್ಕಿದ್ರೆ ನಿಮ್ಗೇನ್ ತೊಂದರೆ ಇರಲ್ಲ. ಇವನ್ ಜಾಬ್ ಕಳ್ಕೊಂಡ್ರು ನೀವು ಏನು ವಾಪಸ್ ಇಂಡಿಯಾಗ ಹೋಗ್ಬೇಕು ಅಂತ ಏನ್ ಇರೋದಿಲ್ಲ. ಒನ್ ಮೋರ್ ಥಿಂಗ್, ಇಫ್ ನೀವು ಏನಾದ್ರೂ ಲೇ ಆಫ್ ಆಗ್ತಿದ್ದೀರಾ ಆ ತರ ಏನಾದ್ರೂ ಫಿಯರ್ ಇತ್ತು ಅಂದ್ರೂ ಕೂಡ ಇಲ್ಲಿ ಬೇರೆ ಕಂಟ್ರೀಸಿಗಿಂತ ಹೋಲ್ಸಿದ್ರೆ ಜರ್ಮನಿಯಲ್ಲಿ ತುಂಬಾನೇ ಬೆನಿಫಿಟ್ಸ್ ಇದೆ. ನಿಮ್ದು ಸ್ಯಾಲ್ರಿಯಲ್ಲೇ ಮುಂಚೆನೆ ಡಿಡಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೆಲ್ತ್ ಇನ್ಶೂರೆನ್ಸಿಗೆ ಇಷ್ಟು, ಟ್ಯಾಕ್ಸಿಗೆ ಇಷ್ಟು, ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಅಂತ ಇಷ್ಟು ಅಂತ ಆಲ್ರೆಡಿ ಕಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ನಿಮ್ ಜಾಬ್ ಹೋಯ್ತು ಅಂದ್ರೂ ಐ ಥಿಂಕ್ ನಿಮಗೆ ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಬರುತ್ತೆ. ಬಟ್ ನೀವು ಅದೇ ಕಂಪ್ನಿಲಿ ಅಟ್ಲೀಸ್ಟ್ 18 months ಏನೋ ವರ್ಕ್ ಮಾಡಿರ್ಬೇಕು ಅನ್ನೋ ತರ ಇರುತ್ತೆ. ಅಗೇನ್ ಫಾರ್ ಆರ್ಬ್ಯಾಟ್ ಅಂತ ಇದೆ, ಅನ್ಎಂಪ್ಲಾಯ್ಮೆಂಟ್ ಆಫೀಸ್ ಇರೋ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನೀವು ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಈ ತರ ಆಯ್ತು ಅಂತ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಮಂತ್ ಇಂದಾನೆ ಐ ಥಿಂಕ್ 60% ಆಫ್ ದ ಸ್ಯಾಲ್ರಿ ನಿಮ್ ಅಕೌಂಟಿಗೆ ದುಡ್ಡು ಬರ್ತಾ ಇರುತ್ತೆ. ಸೊ ಇದು ಜಾಬ್ ಹೋದ್ರೆ ಅನ್ನೋದೊಂದು ಪ್ರಾಸೆಸ್. ಬಟ್ ಯೂಶಲಿ ಇಲ್ಲಿ ಜಾಬ್ ಕಾಂಟ್ರಾಕ್ಟ್ಸ್ ಪರ್ಮನೆಂಟ್ ಕೊಡ್ತಾರೆ. ಸೊ ಅಂದ್ರೆ 40 hours ವರ್ಕ್, 36 to 40 hours ವರ್ಕ್ ಇರುತ್ತೆ ಪರ್ ವೀಕ್. ಅಂಡ್ ಮಂತ್ ಎಂಡ್ ಅಲ್ಲಿ ನಿಮ್ಗೆ ಸ್ಯಾಲ್ರಿ ಬರೋ ತರ ಇರುತ್ತೆ. ಇದು ಸ್ಯಾಲ್ರಿ ಅದು ಆಯ್ತು. ಕೆಲವರು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ನೋಡ್ತಾರೆ. ಸದ್ಯಕ್ಕೆ ನನ್ನ ಹತ್ರ ಇರೋದು ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್. ಮೋಸ್ಟ್ ಆಫ್ ದೆಮ್ TK ಅಲ್ಲೇ ತಗೋತಾರೆ. ಅಂಡ್ ಡಾಕ್ಟರ್ ಅಪಾಯಿಂಟ್ಮೆಂಟ್ಸ್ ಇಲ್ಲೊಂಥರ ಮೇಮ್ಸ್ ಮತ್ತೆ ಟ್ರೋಲ್ಸ್ ತುಂಬಾನೇ ಮಾಡ್ತಾರೆ ಅದಕ್ಕೆ. ಬಿಕಾಸ್ ಒಂದು ಅಪಾಯಿಂಟ್ಮೆಂಟ್ ಸಿಗ್ಬೇಕು ಅಂತಂದ್ರೆ ಅಟ್ಲೀಸ್ಟ್ 3 to 4 months ವೇಟ್ ಮಾಡಬೇಕು ಹಂಗೆ ಹಿಂಗೆ ಅಂತ. ಬಟ್ ಅಫ್ಕೋರ್ಸ್ ನೀವು ಎಮರ್ಜೆನ್ಸಿ ಡಾಕ್ಟರ್ನ ಮೀಟ್ ಆಗಬೇಕು ಅಂತಂದ್ರೆ ಡೆಫಿನೆಟ್ಲಿ ದೆರ್ ಆರ್ ಸಮ್ ಅದರ್ ಸೊಲ್ಯೂಷನ್ಸ್ ಲೈಕ್ 112 ಆ ಥರ ಏನಾದ್ರು ಫೋನ್ ಮಾಡಿದ್ರೆ ಆಂಬ್ಯುಲೆನ್ಸ್ ಬರುತ್ತೆ, ಕರ್ಕೊಂಡು ಹೋಗ್ತಾರೆ ಅಂಡ್ ಚೆಕ್ಅಪ್ ಮಾಡಿ ನಿಮಗೆ ಬಿಡ್ತಾರೆ. ಬಟ್ ಓನ್ಲಿ ಇನ್ ಕೇಸ್ ಆಫ್ ಎಮರ್ಜೆನ್ಸಿ. ನಾನು ಯೂಶಲಿ ಇಂಡಿಯಾದಿಂದ ಬರುವಾಗ ಪ್ರಿಸ್ಕ್ರಿಪ್ಷನ್ ಬರ್ಸ್ಕೊಂಡು ಒಂದ್ ಸ್ವಲ್ಪ ಟ್ಯಾಬ್ಲೆಟ್ಸ್ ತಗೊಂಬಂದಿರ್ತೀನಿ. ಫಾರ್ ಎಕ್ಸಾಂಪಲ್ ಜ್ವರಕ್ಕೆ ಡೋಲೋ ಅಂತೆ, ಶೀತಕ್ಕೆ ಸಿಟ್ರಿಸಿನ್ ಅಂತೆ, ಆ ಥರ ಬೇಸಿಕ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ ಬಂದಿರ್ತೀನಿ. ಬಟ್ ಅದೇನ್ ಬೇಕಾಗಲ್ಲ. ಮೋಸ್ಟ್ ಆಫ್ ದ ಟೈಮ್ ನೀವು ಏನು ಕಾಯಿಲೆ ಬೀಳೋದಿಲ್ಲ. ಬಿಕಾಸ್ ಇಲ್ಲಿ ವೆದರ್ ಚೆನ್ನಾಗಿದೆ ಅಂಡ್ ಆ ತರ ಕಾಯಿಲೆ ಬೀಳೋ ತರ ಅಂತ ವೆದರ್ ಅಂತೂ ಇಲ್ಲ. ಅಂಡ್ ಹುಡ್ಗಿರ್ಗೆ ಇಂಡಿಯಾ ಟು ಜರ್ಮನಿಗ್ ಬಂದಾಗ ಸ್ವಲ್ಪ ಮೆನ್ಸುರೇಷನ್ ಸೈಕಲ್ ಆಚೆ ಈಚೆ ಆಗತ್ತೆ. ಅಟ್ಲೀಸ್ಟ್ ನಾನು ಅದು ಫೇಸ್ ಮಾಡಿದೆ. ಬಟ್ ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ನೀವು ಆಕ್ಟಿವೇಟ್ ಮಾಡ್ಕೊಂಡ ತಕ್ಷಣ ಯು ಕ್ಯಾನ್ ಬುಕ್ ಎನ್ ಅಪಾಯಿಂಟ್ಮೆಂಟ್ ವಿತ್ ಗೈನೆಕ್ ಅಂಡ್ ಅಲ್ಲಿ ಹೋಗಿ ಅವರು ನಿಮ್ಗೆ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ. ಸೊ ಅದು ಏನ್ ತೊಂದರೆ ಇಲ್ಲ. ಸೊ ಕನ್ಕ್ಲೂಡ್ ಮಾಡೋದಾದ್ರೆ, ಒಂದು ಸ್ಟೂಡೆಂಟ್ಸ್ ಆಗಿ ಬಂದಾಗ ನಿಮ್ಗೆ ಸ್ಟೂಡೆಂಟ್ ಡಾಮ್ ಸಿಗೋ ಚಾನ್ಸಸ್ ಇರುತ್ತೆ ವಿತ್ STW ಬರ್ಲಿನ್. ಅದಾದ್ಮೇಲೆ ಸಿಟಿ ರಿಜಿಸ್ಟ್ರೇಷನ್ ಅವೆಲ್ಲ ಅಪಾಯಿಂಟ್ಮೆಂಟ್ಸು ಥ್ರೂ ರೆಸ್ಪೆಕ್ಟಿವ್ ವೆಬ್ಸೈಟ್ಸ್ ಅಲ್ಲೇ ನೀವು ಸಿಗುತ್ತೆ. ನೀವು ಹಂಗೆ ಗೂಗಲ್ ಮಾಡಿದ್ರು ಸಿಗುತ್ತೆ. ಸಿಟಿ ರಿಜಿಸ್ಟ್ರೇಷನ್ ಇನ್ ಬರ್ಲಿನ್ ಆರ್ ಮ್ಯೂನಿಕ್ ಅಂತ ಕೊಟ್ರೆ ವೆಬ್ಸೈಟ್ ಬರುತ್ತೆ, ಅದರಿಂದ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬಹುದು. ಅಪಾಯಿಂಟ್ಮೆಂಟ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಸಿಗೋದು, ಇನ್ನೆಲ್ಲ ಪ್ರೊಸೆಸಿಂಗ್ ಈಸಿ ಇರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಒಂದು ಬ್ಲಾಕ್ಡ್ ಅಕೌಂಟ್ ತಂದು ಎಲ್ಲ ಆಕ್ಟಿವೇಟ್ ಮಾಡ್ಕೊಳ್ಳೋದು. ಇಫ್ ನೀವು ವರ್ಕ್ ಮೇಲೆ ಬರ್ತಿದ್ದೀರಾ ಅಂತ ಅಂದಾಗ
ಸೇಮ್ ಅಪಾರ್ಟ್ಮೆಂಟು, ಪ್ರೈವೇಟ್ ಅಪಾರ್ಟ್ಮೆಂಟ್ಸು ಕೂಡ ಸಿಗುತ್ತೆ. ಫೇಸ್ಬುಕ್ ಗ್ರೂಪ್ಸು ಬೇಸಿಕ್ಲಿ ಒಂದು ಕಮ್ಯುನಿಟಿಯಲ್ಲಿ ಇರೋದು ತುಂಬ ಇಂಪಾರ್ಟೆಂಟು. ಕಮ್ಯುನಿಟಿ ಗೈಡ್ಲೈನ್ಸು ಮತ್ತು ಕಮ್ಯುನಿಟಿ ಪೋಸ್ಟ್ಗಳೆಲ್ಲ ಫಾಲೋ ಮಾಡ್ತಿದ್ರೆ ಯು ವಿಲ್ ಬಿ ಅಪ್ಡೇಟೆಡ್. ಆಮೇಲೆ ರೆಂಟು, ನಾನು ಸದ್ಯಕ್ಕೆ ಇರೋ ಅಪಾರ್ಟ್ಮೆಂಟು 1200 ರೆಂಟ್ ಕೊಡ್ತಿದ್ದೀನಿ. ಇಟ್ ಡಿಪೆಂಡ್ಸ್. ಕೆಲವೊಂದು ಶೇರಿಂಗ್ ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ €600 to €700 ಸಿಗುತ್ತೆ. ಬಟ್ ನಿಮ್ಮದೇ ಪ್ರೈವೇಟ್ ಅಪಾರ್ಟ್ಮೆಂಟ್ ತಗೋಬೇಕಂದ್ರೆ 1200 to 1500 ರೆಂಟ್ವರೆಗೂ ಸಿಗುತ್ತೆ. ಬಟ್ ನೋಡಿ ನಿಮ್ದು ಹೆಂಗೆ ಅಂತ. ಶೇರಿಂಗಲ್ಲಿ ಇರ್ತೀರಾ ಅಂತ ಅಂದರೆ ಸ್ವಲ್ಪ ದುಡ್ಡು ಉಳಿಸ್ಬೋದು, ಮನೆಗೂ ಕಳಿಸ್ಬೋದು ಅಥವಾ ಎಜುಕೇಷನ್ ಲೋನ್ ಕಳಿಸ್ಬೋದು. ಇನ್ನೊಂದು ಥಿಂಗು, ನಾನು ಎಜುಕೇಷನ್ ಲೋನ್ ತೊಗೊಂಡು ಬಂದಿದ್ದು ಆ್ಯಂಡ್ ನಾನು ಇವಾಗ ಎಜುಕೇಷನ್ ಲೋನ್ ಮುಗಿಸಿದ್ದೀನಿ ಆಲ್ರೆಡಿ. ಇಟ್ ಆಲ್ಮೋಸ್ಟ್ ಟುಕ್ ಲೈಕ್ 1.5 year ಟು ಕಂಪ್ಲೀಟ್ ಮೈ ಎಜುಕೇಷನ್ ಲೋನ್. ಎಜುಕೇಷನ್ ಲೋನ್ ಅಂದರೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಕೂಡ ಚೆನ್ನಾಗಿದೆ ಜರ್ಮನಿಯಲ್ಲಿ. ಏನಂತಂದರೆ ಯು ಹ್ಯಾವ್ ಟು ಬಿ ಮೈಂಡ್ಫುಲ್ ಆ್ಯಂಡ್ ಯು ಹ್ಯಾವ್ ಟು ಬಿ ಫೋಕಸ್ಡ್ ಆನ್ ವಾಟ್ ಯು ವಾಂಟ್ ಟು ಅಚೀವ್ ಅಂತ. ಆ ಥರ ಇದ್ದಾಗ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಟು ಕನ್ಕ್ಲೂಡ್, ನೀವು ಜಾಬ್ಸಿಗೆ ಅಂತ ಬಂದಾಗ ಯು ಸ್ಟೇ ಇನ್ಫಾರ್ಮ್ಡ್ ವಿತ್ ಎವ್ರಿಥಿಂಗ್. ನಿಮ್ಮ ಫ್ರೆಂಡ್ಸ್ ಜೊತೆ ಅವಾಗ ಮಾತಾಡ್ತೀರಿ, ನೆಟ್ವರ್ಕಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಜಾಬ್ಸಿಗೆ ಕನ್ಸಿಸ್ಟೆಂಟಾಗಿ ಅಪ್ಲೈ ಮಾಡ್ತೀರಿ. ಯು ವಿಲ್ ಗೆಟ್ ಅ ಜಾಬ್. ಪ್ರಾಪರ್ ವೆಬ್ಸೈಟ್ಸ್, ಲಿಂಕ್ಡ್ಇನ್ ಆ ಥರದೆಲ್ಲ ಚೂಸ್ ಮಾಡ್ಕೊಳ್ಳಿ. ದಿಸ್ ಈಸ್ ಲೈಕ್ ದಿ ಓವರ್ ಆಲ್ ಸಿನಾರಿಯೋ. ಜರ್ಮನ್ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಕಂಪೇರ್ಡ್ ಟು ಇಂಡಿಯಾ. ದಟ್ ಈಸ್ ಲೈಕ್ ದ ಬೆಸ್ಟ್. ಆಮೇಲೆ ತುಂಬ ಬೇರೆ ಬೇರೆ ಕಂಟ್ರೀಸ್ಗೆ ಹೋಗೋ ಆಪರ್ಚುನಿಟಿ ಇರುತ್ತೆ. ನೀವು ಪ್ರತಿ ಯುರೋಪಿಯನ್ ಕಂಟ್ರಿ ಹೋಗಿ ವೀಸಾ ತಗೊಳ್ಳೋ ಅವಶ್ಯಕತೆ ಇಲ್ಲ. ಟ್ರಾವೆಲು ಮಾಡ್ಬೋದು, ಕೆಲಸನೂ ಮಾಡ್ಬೋದು, ವರ್ಕ್ ಲೈಫ್ ಬ್ಯಾಲೆನ್ಸು ಮಾಡ್ಬೋದು. ದಿಸ್ ಈಸ್ ಸಮ್ ಇನ್ಫಾರ್ಮೇಶನ್ ಅಬೌಟ್ ಜರ್ಮನಿ. ಎಲ್ಲರಿಗೂ ತುಂಬ ಧನ್ಯವಾದಗಳು ನನ್ನ ಮಾತಿಷ್ಟೊತ್ತವರೆಗೂ ಕೇಳಿಸ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು.